ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ದಿವಸ ದಶರಥ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಅದರಂತೆ ರಾಮನ ತಾಯಿಯಾದ ಕೌಸಲ್ಯ ಮೊದಲಾದವರಿಗೆ ಈ ಸಂಗತಿ ತಿಳಿದು ಬಂದು ಅವಳು ತನ್ನ ಅರಮನೆಯಲ್ಲಿ ರಾಮನ ಅಭ್ಯುದಯಕ್ಕಾಗಿ ಪೂಜೆ ಸಲ್ಲಿಸ್ತಾ ಇದ್ದಂಥ ವರ್ಣನೆ, ಅಲ್ಲಿಗೆ ರಾಮ, ಲಕ್ಷ್ಮಣ, ಸೀತೆ, ಸುಮಿತ್ರೆ ಮೊದಲಾದವರು ಬಂದದ್ದು ಇದನ್ನು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 5ನೇ ಸರ್ಗವನ್ನು ಇವತ್ತು ಶ್ರವಣ ಮಾಡಬೇಕು. ದಶರಥ ವಸಿಷ್ಠರನ್ನ ಕರೆಸಿದ. ವಸಿಷ್ಠರು ಆತನ ಕುಲಪುರೋಹಿತರು ಕರೆಸಿ ಈ ರೀತಿಯಾಗಿ ಅವರಿಗೆ ವಿಜ್ಞಾಪನೆ ಮಾಡಿಕೊಂಡ. ಪಟ್ಟಾಭಿಷೇಕ ಮಾಡಿಸಿಕೊಳ್ಳಲಿರುವಂತಹ ರಾಮ ಯಾವ ಉಪವಾಸ, ನಿಯಮ, ಅನುಷ್ಠಾನಗಳನ್ನು ಮಾಡಬೇಕು ಅದನ್ನೆಲ್ಲವನ್ನು ನೀವು ಆತನ ಮೂಲಕ ಮಾಡಿಸಿರಿ. ದಶರಥ ಹೀಗೆ ಆ ವಸಿಷ್ಠರಿಗೆ ವಿಜ್ಞಾಪನೆ ಮಾಡಿಕೊಂಡಾಗ ಅವರು ದಶರಥನಿಗೆ ಹಾಗೇ ಆಗಲಿ ಅಂತ ಹೇಳಿ ತಮ್ಮ ರಥದಲ್ಲಿ ಕುಳಿತುಕೊಂಡು ರಾಮನ ಅರಮನೆಗೆ ಹೊರಟರು. ರಾಮನ ಅರಮನೆಯ 3 ಪ್ರಾಕಾರಗಳನ್ನು, 3 ಕಾಂಪೌಂಡ್ಗಳನ್ನು ದಾಟಿ ರಾಮನ ಅರಮನೆಯ ಹೆಬ್ಬಾಗಿಲನ್ನು ಅವರು ಪ್ರವೇಶ ಮಾಡಿದರು. ವಸಿಷ್ಠರು ಆಗಮಿಸುತ್ತಿದ್ದಾರೆ ಎನ್ನುವಂಥ ಸಂಗತಿಯನ್ನು ಕೇಳಿದ ಕೂಡಲೇ ಅವರನ್ನು ಸ್ವಾಗತ ಮಾಡಲಿಕ್ಕಾಗಿ ರಾಮ ತಾನೇ ಹೊರಾಂಗಣಕ್ಕೆ ಬಂದ. ಅವಸರದಿಂದ ಅವರು ಬಳಿಗೆ ಹೋಗಿ ಅವರನ್ನು ಕೈ ಹಿಡಿದು ರಥದಿಂದ ಕೆಳಗೆ ಇಳಿಸಿದ. ಕುಶಲ ಪ್ರಶ್ನೆ ಮಾಡಿ ಅವರನ್ನು ತನ್ನ ಅರಮನೆಯೊಳಗೆ ಕರೆದುಕೊಂಡು ಬಂದ. ಅವರು ರಾಮ ಕೇಳಿದಂಥ ಕುಶಲ ಪ್ರಶ್ನೆಗಳಿಗೆಲ್ಲದಕ್ಕೂ ಯಥೋಚಿತವಾಗಿ ಉತ್ತರ ಕೊಟ್ಟು ಈ ಮುಂದಿನಂತೆ ಅವನನ್ನು ಆದೇಶಿಸಿದರು. ನಿನ್ನ ತಂದೆಯಾದಂಥ ದಶರಥ ನಿನಗೆ ಹೀಗೆ ಹೇಳಿ ಕಳಿಸಿದ್ದಾನೆ, ನಾಳೆ ನೀನು ಪಟ್ಟಾಭಿಷೇಕ ಮಾಡಿಕೊಳ್ಬೇಕಾಗಿದೆ. ಅದರ ಹಿನ್ನೆಲೆಯಾಗಿ ಪೂರ್ವಾಂಗವಾಗಿ ನೀನು ಇವತ್ತು ಸೀತೆಯ ಜೊತೆಗೆ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ಉಪವಾಸ ವ್ರತದ ಸಂಕಲ್ಪವನ್ನು ನಿನ್ನ ಮೂಲಕ ಮಾಡಿಸುವ ಉದ್ದೇಶದಿಂದ ನಾನು ಇಲ್ಲಿ ಇವತ್ತಿಗೆ ಬಂದಿದ್ದೇನೆ. ವಸಿಷ್ಠರು ಹೀಗೆ ಹೇಳಿದ ಮರುಕ್ಷಣವೇ ರಾಮ ತನ್ನ ಪತ್ನಿಯಾದ ಸೀತೆಯ ಜೊತೆಗೆ ಆ ಕರ್ಮದ ಅನುಷ್ಠಾನಕ್ಕೆ ಸಿದ್ಧನಾದ. ವಸಿಷ್ಠರು ಮಂತ್ರವತ್ತಾಗಿ ಆ ರಾಮನನ್ನ ಉಪವಾಸದಲ್ಲಿ ತೊಡಗಿಸಿದರು. ಅದಾದ ಬಳಿಕ ರಾಮನ ಸತ್ಕಾರವನ್ನು ಸ್ವೀಕಾರ ಮಾಡಿ ಮುಂದೆ ಮಾಡಬೇಕಾದಂತಹ ವ್ರತ ನಿಯಮಗಳ ಬಗ್ಗೆ ಆತನಿಗೆ ಕಟ್ಟುನಿಟ್ಟಾಗಿ ಆದೇಶ ನೀಡಿ ಅವನ ಅರಮನೆಯಿಂದ ಅವರು ಹೊರಕ್ಕೆ ಬಂದರು. ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಾಗಿದೆ ಅನ್ನುವಂಥ ಸಂಗತಿಯನ್ನ ರಾಮನ ಸ್ನೇಹಿತರಾದವರು, ಆಪ್ತೇಷ್ಟರಾದವರು ಕೇಳಿದ್ರು. ಅವರೆಲ್ಲರೂ ರಾಮನನ್ನು ಭೇಟಿಯಾಗುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ರು. ಅವರೆಲ್ಲರ ಜೊತೆ ಮಾತಾಡ್ತಾ ಸ್ವಲ್ಪ ಹೊತ್ತು ಆತ ಕೂತ್ಕೊಂಡಿದ್ದ. ಅವರೆಲ್ಲರ ಸತ್ಕಾರವನ್ನು ಸ್ವೀಕಾರ ಮಾಡಿ ಅವರೆಲ್ಲರನ್ನು ಆದರದಿಂದ ಅವರವರ ಮನೆಗಳಿಗೆ ಕಳಿಸಿಕೊಟ್ಟ. ಆ ಬಳಿಕ ರಾಮ ತನ್ನ ಅಂತಃಪುರವನ್ನು ಪ್ರವೇಶ ಮಾಡಿದ. ರಾಮನಿಗೆ ಶುಭಾಶಯವನ್ನು ಕೋರಲಿಕ್ಕಾಗಿ ನಾನಾ ಪ್ರದೇಶಗಳಿಂದ ಸ್ತ್ರೀಯರು, ಪುರುಷರು, ರಾಜರು, ಆಪ್ತೇಷ್ಟರೆಲ್ಲರೂ ಕೂಡ ಬರ್ತಾ ಇದ್ರು. ರಾಮನಿಂದ ಬೀಳ್ಕೊಂಡು ದಶರಥರು, ಆ ವಸಿಷ್ಠರು ಮುಂದೆ ರಾಜಮಾರ್ಗದ ಮೂಲಕ ತಮ್ಮ ದಾರಿಯನ್ನು ಹಿಡಿದು ಮುಂದೆ ನಡೆದರು. ರಾಮನ ಪಟ್ಟಾಭಿಷೇಕದ ವಾರ್ತೆಯನ್ನು ಕೇಳಿ ಆ ಜನ ಪರಸ್ಪರ ಮಾತಾಡ್ಕೊಳ್ತಾ ಇದ್ರು. ಅಯೋಧ್ಯ ನಗರದ ಬೀದಿಗಳೆಲ್ಲವೂ ಕೂಡ ತುಂಬಿ ಹೋಗಿದ್ದವು. ಆ ಸಂತೋಷದ ಅತಿರೇಕದಿಂದ ಆ ಜನರು ಪರಸ್ಪರ ಆಲಿಂಗನ ಮಾಡಿಕೊಂಡು ಆ ಪಟ್ಟಾಭಿಷೇಕ ನಾಳೆ ಹೇಗೆ ನಡೆಯಲಿದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು. ಅಯೋಧ್ಯ ಪಟ್ಟಣದ ಎಲ್ಲ ಬೀದಿಗಳನ್ನು ಕೂಡ ನೀರು ಹಾಕಿ ಶುದ್ಧಗೊಳಿಸಿದ್ರು. ಹೂವಿನ ಮಾಲೆಗಳಿಂದ, ಗಂಧ ಮೊದಲಾದಂತಹ ಮಂಗಲ ದ್ರವ್ಯಗಳಿಂದ ಅದನ್ನೆಲ್ಲವನ್ನು ಅಲಂಕರಿಸಿದ್ರು. ರಾಮನ ಪಟ್ಟಾಭಿಷೇಕವನ್ನು ನೋಡುವಂಥ ಆಕಾಂಕ್ಷೆ, ನಿರೀಕ್ಷೆಗಳಿಂದ ನಾಳೆ ಬೇಗನೆ ಸೂರ್ಯೋದಯ ಆಗಲಿ ಅಂತ ಅವರೆಲ್ಲರೂ ಕೂಡ ತವಕದಿಂದ ಕಾಯ್ತಿದ್ರು.
ಹೀಗೆ ಆ ಜನರೆಲ್ಲರೂ ಕೂಡ ದಾರಿಯಲ್ಲಿ ದೊಡ್ಡ ಗುಂಪಿನಿಂದ ಕೂಡಿದ್ದರಿಂದ ಆ ವಸಿಷ್ಠರ ರಥ ಬಹಳ ನಿಧಾನವಾಗಿ ಮುನ್ನುಗ್ಗಬೇಕಾಯಿತು. ಹೀಗೆ ಕ್ರಮವಾಗಿ ಸಾಗಿ ಆ ವಸಿಷ್ಠರ ರಥ ದಶರಥನ ಅರಮನೆಯಲ್ಲಿ ಬಂದು ತಲುಪಿತು. ವಸಿಷ್ಠರು ಬಂದು ತಲುಪಿದ್ದನ್ನು ನೋಡಿ ದಶರಥ ಅವರನ್ನು ಕೇಳಿದ, ಪಟ್ಟಾಭಿಷೇಕದ ಪೂರ್ವಾಂಗವಾಗಿ ರಾಮ ಉಪವಾಸ ವ್ರತವನ್ನು ಪ್ರಾರಂಭ ಮಾಡಿದ್ದಾನೋ ಹೇಗೆ ಅಂತ ಕೇಳಿದ. ಮಹಾರಾಜನೇ, ನೀನು ಹೇಳಿದಂತೆ ಯಥಾವತ್ತಾಗಿ ಅವನ ಕಡೆಯಿಂದ ಸಂಕಲ್ಪ ಮಾಡಿಸಿ ಅವನನ್ನು ಉಪವಾಸ ವ್ರತದಲ್ಲಿ ನಾನು ತೊಡಗಿಸಿದ್ದೇನೆ. ವಸಿಷ್ಠರು ಬಂದದ್ದು ನೋಡಿ ದಶರಥ ಅಲ್ಲದೆ ಅಲ್ಲಿ ಬಂದಿದ್ದಂಥ ಉಳಿದ ರಾಜರು ಕೂಡ ಎದ್ದು ನಿಂತುಕೊಂಡು ಅವರನ್ನು ಗೌರವಿಸಿದರು. ಹೀಗೆ ವಸಿಷ್ಠರು ಹೇಳಿದ್ದನ್ನು ಕೇಳಿಕೊಂಡು ಮುಂದೆ ಆ ದಶರಥ ತನ್ನ ಅಂತಃಪುರಕ್ಕೆ ತೆರಳಿದ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ 5ನೇ ಸರ್ಗ ಮುಕ್ತಾಯ ಆಗಿದೆ. ಆನಂದ ರಾಮಾಯಣದ ತಾರಕಾಂಡದ 6ನೇ ಸರ್ಗಕ್ಕನುಸಾರವಾಗಿ ಈ ಕಥೆಯನ್ನು ಶ್ರವಣ ಮಾಡಬೇಕು. ತ್ರೇತಾಯುಗದಲ್ಲಿ ರಾಮ ಮತ್ತು ಸೀತೆ ಹೀಗೆ ಸುಖವಾಗಿ ವಾಸ ಮಾಡುತ್ತಿದ್ದಾಗ 12ನೇ ವರ್ಷ ರಾಮ ಮತ್ತು ಸೀತೆಯರ ದಾಂಪತ್ಯ ಪ್ರಾರಂಭ ಆದ ಮೇಲೆ 12ನೇ ವರ್ಷ ನಾರದರು ಒಮ್ಮೆ ಆಕಾಶದ ಮೂಲಕ ಬಂದು ಇಳಿದರು. ನಾರದರು ಬಂದದ್ದನ್ನ ರಾಮ, ಸೀತೆ, ಲಕ್ಷ್ಮಣ ಇವರು 3 ಜನ ಗಮನಿಸಿ ಅವರನ್ನ ಎದ್ದು ನಿಂತು ಸ್ವಾಗತ ಮಾಡಿದರು. ಪರಸ್ಪರ ಕುಶಲ ಪ್ರಶ್ನೆಯಲ್ಲೂ ಕೂಡ ಆದವು. ಮುಂದೆ ನಾರದರು ದೇವತೆಗಳು ಏನು ಘಟನೆ ಮುಂದೆ ಆಗಬೇಕಾಗಿದೆ ಅನ್ನೋದನ್ನ ಹೇಳಿ ಕಳಿಸಿದ್ರು. ಅದನ್ನೆಲ್ಲವನ್ನು ಕೂಡ ರಾಮನಿಗೆ ಈ ಮುಂದಿನಂತೆ ಹೇಳಿದರು. ರಾವಣನನ್ನು ಯುದ್ಧದಲ್ಲಿ ಸೋಲಿಸಬೇಕಾಗಿದೆ, ಅದಾದ ಬಳಿಕ ರಾಜ್ಯಭಾರವನ್ನು ಮಾಡಬೇಕಾಗಿದೆ. ಈಗ ರಾಜ್ಯದ ಅಧಿಕಾರವನ್ನು ಸ್ವೀಕಾರ ಮಾಡಬೇಡ, ದಂಡಕಾರಣ್ಯಕ್ಕೆ ಹೋಗಿ ಮೊದಲು ರಾವಣನನ್ನ ಕೊನೆಗಾಣಿಸು, ಅದಾದ ಬಳಿಕ ರಾಜ್ಯವನ್ನು ಸ್ವೀಕಾರ ಮಾಡು. ಹೀಗೆ ದೇವತೆಗಳು ಹೇಳಿ ಕಳಿಸಿದ್ದಾರೆ ಎನ್ನುವ ದೇವತೆಗಳ ಸಂದೇಶವನ್ನ ಆ ನಾರದ ಮುನಿ ರಾಮನ ಸನ್ನಿಧಿಗೆ ಬಂದು ವಿಜ್ಞಾಪನೆ ಮಾಡಿಕೊಂಡ್ರು. ಅದಾದ ಬಳಿಕ ರಾಮ ನಾರದರನ್ನ ಬೀಳ್ಕೊಂಡು ಸೀತೆಯ ಬಳಿಗೆ ಬಂದ. ನಾಳೆ ದಿವಸ ನನಗೆ ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ ನನ್ನ ತಂದೆ ಅಪೇಕ್ಷೆ ಪಟ್ಟಿದ್ದಾನೆ. ಅದಕ್ಕೆ ಏನಾದರೂ ಒಂದು ಕಾರಣದಿಂದ ವಿಘ್ನವನ್ನು ತಂದು ಒಡ್ಡುತ್ತೇನೆ. ನಾನೇ ನನ್ನ ಸಂಕಲ್ಪದಿಂದ ವಿಘ್ನ ಬರುವಂತೆ ನೋಡ್ಕೊಳ್ತೇನೆ. ವಿಘ್ನ ಬರುವಂತೆ ನೋಡಿಕೊಂಡು ಮುಂದೆ ದಂಡಕಾರಣ್ಯಕ್ಕೆ ಹೋಗಿ ರಾವಣಾದಿ ರಾಕ್ಷಸರನ್ನ ವಧೆ ಮಾಡಿ ಅಯೋಧ್ಯೆಯನ್ನ ಬಂದು ತಲುಪ್ತೇನೆ. ನೀನು ಅಲ್ಲಿ ತನಕ ಅಯೋಧ್ಯೆಯಲ್ಲೇ ಇರು. ನಾನು ಲಕ್ಷ್ಮಣ ಇಬ್ಬರೇ ಹೋಗಿಬಿಡ್ತೀವಿ. ಅಯೋಧ್ಯೆಯಲ್ಲಿದ್ದು ಕೌಸಲ್ಯ, ದಶರಥ ಇವರು ಸೇವೆ ಮಾಡು. ಆಗ ಅವಳೇನಂದ್ಲು, ಸೀತೆ ಅದನ್ನು ಶ್ರವಣ ಮಾಡಬೇಕು. ರಾಮನಿಗೆ ನಮಸ್ಕಾರ ಮಾಡಿ ಹೇಳಿಲ್ಲ. ಅವಳಿಗೆ ಆತಂಕನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಮಾಂ ತ್ವಂ ನಯ ಪ್ರಭೋ, ನೀನು ನನ್ನನ್ನು ಕೂಡ ಅರಣ್ಯಕ್ಕೆ ಕರ್ಕೊಂಡು ಹೋಗಬೇಕು. ಅದಕ್ಕೆ 3 ಕಾರಣಗಳಿವೆ. ಒಂದೆರಡಲ್ಲ, 3 ಕಾರಣಗಳಿವೆ. ಅದೆಲ್ಲವನ್ನೂ ಕಾರಣವನ್ನು ನಿನ್ನ ಮುಂದೆ ಇವಾಗ ಹೇಳ್ತೇನೆ. ವನಪ್ರಯಾಣಂ ಮಾಮಾಹ ಭರ್ತ್ರಾ ಸಹ ಸತ್ಯವಾಗ್ ದ್ವಿಜಃ ಬಾಲತ್ವೇ ಕರರೇಖಾಮ್ಯೆ ದೃಷ್ಟ್ವಾ ಕಶ್ಚಿದ್ ದ್ವಿಜಾಗ್ರಣೀಹಿ. ನಾನಿನ್ನು ಚಿಕ್ಕವಳಿದ್ದಾಗ, ಮದುವೆ ಆಗೋಕ್ಕಿಂತ ಮೊದಲೇ ಒಬ್ಬ ಜ್ಯೋತಿಷ್ಯ ತಜ್ಞನಾದಂಥ ಬ್ರಾಹ್ಮಣ ನನ್ನ ಕೈಯನ್ನು ಗಮನಿಸಿ, ಹಸ್ತ ಸಾಮುದ್ರಿಕೆಯನ್ನು ಗಮನಿಸಿ, ನೀನು ಮದುವೆ ಆದ ಮೇಲೆ ನಿನ್ನ ಗಂಡನ ಜೊತೆ ಕಾಡಿಗೆ ಹೋಗೋಳಿದ್ದಿ ಅಂತ ಹೇಳಿದ್ದ. ಹೀಗೆ ಅದು ಮೊದಲನೇ ಕಾರಣ. ಆ ಕೈಯಲ್ಲಿರುವಂಥ ರೇಖೆ ಏನು ಸೂಚನೆ ಮಾಡಿತ್ತು, ಅದರ ಸೂಚನೆಯಂತೆ ನಾನು ಕಾಡಿಗೆ ಹೋಗಬೇಕು ಅಂತನ್ನೋದು ಮೊದಲನೇ ಕಾರಣ. ಅನ್ಯತ್ ಮತ್ತೊಂದು ಕಾರಣ ಇದೆ. ಅದನ್ನು ನಿನಗೆ ಸ್ವಯಂವರದ ಸಂದರ್ಭದಲ್ಲಿ ನಾನು ಹೇಳಲಿಲ್ಲ, ಈಗ ಹೇಳ್ತೇನೆ ಅಂದ್ಲು. ಸ್ವಯಂವರ ಆಗುವಾಗ ನೀನು ಆ ಶಿವಧನಸ್ಸನ್ನು ಎತ್ತುವಾಗ ದೇವತೆಗಳನ್ನು ಉದ್ದೇಶಿಸಿ ನಾನು ಹೀಗೆ ಪ್ರಾರ್ಥನೆ ಮಾಡಿದ್ದೆ. ಈ ರಾಮ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಅದಕ್ಕೆ ಹಗ್ಗ ಬಿಗಿದು ಅದರಿಂದ ಅಲ್ಲಿ ಬಾಣ ಪ್ರಯೋಗ ಮಾಡಲಿ, ನಾನು ತಪಸ್ವಿನಿಯ ವೇಷವನ್ನು ತಾಳಿ, ಮುನಿವೃತ್ತಿನಿ ಅಂತಿದೆ, ಈ ತಪಸ್ವಿನಿಯ ವೇಷವನ್ನು ತಾಳಿ ನಾನು ಕಾಡಿನಲ್ಲಿ ಸಂಚಾರ ಮಾಡ್ತೀನಿ 14 ವರ್ಷ ಆತನ ಜೊತೆಗೆ. ತತ್ ಸತ್ಯಂ ಕುರು ಮದ್ವಾಕ್ಯಂ ಪ್ರಯಾಣ ದಂಡಕಂ ತ್ವಯ. ಇದು ಎರಡನೇ ಕಾರಣ. ಹೀಗೆ ನಾನೇ ಹರಕೆ ಹೊತ್ತಿರೋದ್ರಿಂದ
ಅದರಂತೆ ಆಗಬೇಕು. ಅನ್ಯಚ್ಯುತಂ ಮಯಾ ಪೂರ್ವಂ ರಾಮಾಯಣ ಮನುತ್ತಮಂ. ಮೂರನೇ ಕಾರಣ ಏನಂತಂದ್ರೆ, ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಏನೇನು ಆಗಬೇಕಾಗಿದೆ ಅದನ್ನೆಲ್ಲವನ್ನು ಹಿಂದೆನೇ ನಾನು ಶ್ರವಣ ಮಾಡಿದ್ದೇನೆ. ರಾಮಾಯಣದ ಕಥೆಯನ್ನು ನಾನು ಚಿಕ್ಕವಳಿಗಾಗಲೇ ಶ್ರವಣ ಮಾಡಿದ್ದೇನೆ. ರಾಮಾಯಣದ ಕಥೆ ಎಲ್ಲ ಕಲ್ಪದಲ್ಲೂ ಮೇಲಿದ ಮೇಲೆ ಪುನರಾವರ್ತನೆ ಆಗುವಂಥದ್ದು, ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಹಾಗಾಗಿ ಅನೇಕ ಇತಿಹಾಸ ಪುರಾಣ ಇತ್ಯಾದಿಗಳನ್ನು ನಾನು ಶ್ರವಣ ಮಾಡುವಾಗ ರಾಮಾಯಣದ ಕಥೆಯನ್ನು ಕೇಳಿದ್ದೆ. ಆ ರಾಮಾಯಣದ ಕಥೆಯಲ್ಲಿ ಸೀತೆಯನ್ನು ಬಿಟ್ಟು ರಾಮ ಹೋಗ್ತಾನೆ ಅಂತಲೂ ಇಲ್ಲವೇ ಇಲ್ಲ, ಸೀತೆಯನ್ನು ಕರ್ಕೊಂಡೇ ಹೋಗ್ತಾನೆ. ಹಾಗಾಗಿ ನನ್ನನ್ನು ಕೂಡ ನೀನು ಆ ದಂಡಕಾರಣ್ಯಕ್ಕೆ ಕರ್ಕೊಂಡು ಹೋಗಬೇಕು. ಸೀತೆಯ ಈ ಮಾತನ್ನು ಕೇಳಿ ಅವಳು ಮುಂದಿಟ್ಟಂತಹ 3 ಕಾರಣಗಳನ್ನು ಶ್ರವಣ ಮಾಡಿ ರಾಮನಕ್ಕ ಸೀತೆಯನ್ನ ಆಲಿಂಗನ ಮಾಡಿಕೊಂಡು ಆಗಲಿ ಅಂತ ಹೇಳಿದ. ಈ ಕಡೆ ರಾಜನಾದಂಥ ದಶರಥ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮುಂದುವರಿಸಿದ. ಗುರುಗಳಾದಂಥ ವಸಿಷ್ಠರಿಗೆ ಹೇಳಿದ. ಆ ಗುರುಗಳಾದಂಥ ದಶರಥರು ರಾಮನ ಬಳಿಗೆ ಬಂದು ಅವನಿಗೆ ಈ ಮಾತನ್ನೆಲ್ಲ ಹೇಳಿದರು. ಸದ್ರಾಮ ವಚನಂ ರಾಜವಚನಂ ಶುಕ್ತ ಗುರು ದಶರಥಂ ನೃಪಂ ಕೌಸಲ್ಯಾಗೃಹಮಾನೀಯ ಬೋಧಯಾಮಾಸ ವೈರಹ. ಆ ಗುರುಗಳು ವಸಿಷ್ಠರು ಆ ರಾಜನಾದಂಥ ದಶರಥನಿಗೆ ಒಂದು ಸೂಕ್ಷ್ಮವಾದಂತಹ ರಹಸ್ಯದ ಮಾತನ್ನು ಹೇಳಿದರಂತೆ. ಎಲ್ಲಿ ಹೇಳಿದರು ಅಂದರೆ, ಕೌಸಲ್ಯ ಅರಮನೆಗೆ ಕರೆದು ಹೇಳಿದರು. ಅದರ ಜೊತೆಗೆ ಕೌಸಲ್ಯ ಮತ್ತು ಸುಮಿತ್ರೆಯರು ಕೂಡ ಈ ಮಾತನ್ನು ಕೇಳಬೇಕು. ರಾವಣಸ್ಯ ವದಾರ್ಥಂ ಹಿ ರಾಮ ಶ್ವಃ ದಂಡಕಂ ವನಂ ಗಮಿಷ್ಯತಿ. ರಾವಣನನ್ನು ಕೊಲ್ಲುವ ಕಾರಣಕ್ಕಾಗಿ ನಾಳೆ ರಾಮ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡುವನಿದ್ದಾನೆ, ಸೀತೆ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು. ಅದಕ್ಕೆ ನಿಮಿತ್ತ ಏನಂದ್ರೆ ಕೈಕೇಯಿ ವರ, ಕೈಕೇಯಿಗೆ ನೀನು ಹಿಂದೆ ಕೊಟ್ಟಂಥ ವರ ಏನಿದೆ ಅದೇ ಆ ವನವಾಸಕ್ಕೆ ನಿಮಿತ್ತ ಆಗುವುದಿದೆ. ಹಾಗಾಗಿ ನೀನಿವತ್ತು ಪಟ್ಟಾಭಿಷೇಕಕ್ಕೆ ಬೇಕಾದಂಥ ಪ್ರಯತ್ನವನ್ನೆಲ್ಲ ಮಾಡಬೇಡ ಅಂತ ಹೇಳೋದಿಲ್ಲ. ಅಜ್ಞವತ್ತ ಏನನ್ನೂ ತೋರಿಸ್ಕೋಬೇಡ, ಮುಂದಾಗುವಂಥ ಘಟನೆಗಳನ್ನ ಯಾವುದನ್ನು ತೋರಿಸ್ಕೋಬೇಡ, ಪ್ರಯತ್ನ ಮಾಡು. ಕಾರಯಸ್ಸು ಸುಮಂತ್ರೇಣ ಸಮಾಹೂಯ ನೃಪಾಧಿಕಂ. ಎಲ್ಲ ಸಾಮಂತ ರಾಜರನ್ನು ಕರೆಸು, ಮಂತ್ರಿಗಳನ್ನು ಕರೆಸು, ಗುರುಗಳನ್ನು ಕರೆಸು, ಪ್ರಯತ್ನ ಮಾಡು. ಮತ್ತು ಆ ಕಡೆ ರಾಮ ಅಯೋಧ್ಯೆಯನ್ನು ಬಿಟ್ಟು ದಂಡಕಾರನ ಕಡೆಗೆ ಪ್ರಯಾಣ ಮಾಡಿದ ಕೂಡಲೇ ನೀನು ಕೂಡ ಸ್ವಲ್ಪ ದಿವಸಗಳಲ್ಲಿ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡುವವನಿದ್ದಿ. ರಾಮನ ವಿರಹದ ಕಾರಣದಿಂದ, ರಾಮನನ್ನು ಬಿಟ್ಟಿಡ್ಲಿಕ್ಕೆ ಆಗದೇ ಇರುವಂಥ ಕಾರಣದಿಂದ ಮತ್ತು ಬ್ರಾಹ್ಮಣನ ಶಾಪದ ಕಾರಣದಿಂದ ಅಚಿರಾದೇವ ಸ್ವರ್ಲೋಕಂ ತ್ವಂ ಗಮಿಷ್ಯತಿ ಪಾರ್ಥಿವ. ಅಂದರೆ ಶ್ರವಣ ಕುಮಾರನ ಕಾರಣದಿಂದ ಶಾಪ ಅಂತ ಏನಿತ್ತು ಅದೆಲ್ಲ ಮುಂದೊಮ್ಮೆ ಬರೋದಿದೆ. ಆ ಎಲ್ಲ ಕಾರಣದಿಂದ ನೀನು ಸ್ವರ್ಗಲೋಕಕ್ಕೆ ಹೋಗುವವನಿದ್ದೆ. ನಿನಗೆ ರಾಮನ ಪಟ್ಟಾಭಿಷೇಕವನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ಕೊರಗಬೇಡ. ನಿನ್ನ ಬದಲಾಗಿ ನಿನ್ನ ಸ್ಥಾನದಲ್ಲಿ ನಿನ್ನ ಪಟ್ಟದರಸಿ ಆದಂಥ ಕೌಸಲ್ಯ ರಾಮನ ಪಟ್ಟಾಭಿಷೇಕವನ್ನು ಮುಂದೆ ನೋಡ್ತಾಳೆ. ಮತ್ತೆ ನೀನೆಲ್ಲಿಂದ ನೋಡಬೇಕು, ನಾನೆಲ್ಲಿಂದ ನೋಡಬೇಕು ಅಂದರೆ ಅಂತರಿಕ್ಷ ವಿಮಾನಸ್ಥ. ಸ್ವರ್ಗಲೋಕಕ್ಕೆ ತೆರಳಿದ್ರು ನಾಳೆ ಅಂತರಿಕ್ಷದಲ್ಲಿ ಆಕಾಶದಲ್ಲಿ ನಿಂತ್ಕೊಂಡು ಸ್ವರ್ಗಲೋಕದ ವಿಮಾನದಲ್ಲಿ ನಿಂತ್ಕೊಂಡು ದೇವತೆಗಳ ಜೊತೆಗೆ ಈ ಉತ್ಸವವನ್ನು ನೋಡು. ಯಾಕೆ ಇದನ್ನೆಲ್ಲ ಮುಂಚಿತವಾಗಿ ಹೇಳ್ತಿದ್ದೇನೆ ಅಂದರೆ, ದುರ್ಲಂಘ್ಯ ಭಾವಿನಿ ರೇಖಾ ಬ್ರಹ್ಮಾದೀನಾಂ ನೃಪೋತ್ತಮ. ಹಣೆಯ ಮೇಲೆ ಬರೆದಿದ್ದ ಗೆರೆ ಅಥವಾ ಕೈಯಲ್ಲಿ ಬರೆದಂಥ ಗೆರೆ ಏನಿದೆ ಅದು ದುರ್ಲಂಘ್ಯ, ಯಾರೂ ಕೂಡ ಅದನ್ನು ದಾಟಲಾರರು. ಬ್ರಹ್ಮಾದಿಗಳು ಕೂಡ ಅದನ್ನು ದಾಟಲಾರರು. ಏನಾಗಬೇಕು ಅದು ಆಗಲೇಬೇಕು. ರಾಜ ಭರ್ತೃಹರಿ ಅಂತ ಒಬ್ಬ ದೊಡ್ಡ ರಾಜ ಇದ್ದ. ಅವನು ಒಂದು ಶ್ಲೋಕ ರಚನೆ ಮಾಡ್ತಾನೆ, ಕರ್ಮದ ಮಹತ್ವವನ್ನು ಹೇಳೋ ಶ್ಲೋಕ. ಇಲ್ಲಿ ಭಾವಿನಿ ರೇಖಾ ಅಂತ ಬಂತಲ್ಲ, ಹಣೆ ಮೇಲಿನ ಗೆರೆ, ಕೈಯಿಂದ ಗೆರೆ ಅಂತ ಬಂತಲ್ಲ, ಅದಕ್ಕಾಗಿ ಆ ಕರ್ಮದಿಂದಾಗಿ ಆ ಗೆರೆಗಳೆಲ್ಲ ನಮಗೆ ಕಾಣಿಸ್ಕೋತವೆ ಕೈ ಮೇಲೆ ಮತ್ತು ಹಣೆ ಮೇಲೆ. ಆ ಕರ್ಮದ ಮಹತ್ವವನ್ನು ಹೇಳುವಂಥ ಒಂದು ಶ್ಲೋಕ ಅದು. ಬ್ರಹ್ಮಾಯೇನ ಕುಲಾಲವನ್ನು ನಿಯಮಿತೋ ಬ್ರಹ್ಮಾಂಡ ಭಾಂಡೋದರೆ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಯೇನ ಕಪಾಲ ಪಾಣಿಪುಟಕೆ ಭಿಕ್ಷಾಟನಂ ಕಾರಿತಃ ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಅವಳು ಬೇರೆಯವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು, ಕರ್ಮಕ್ಕೆ ನಮಸ್ಕಾರ ಮಾಡೋಣ ಅಂತಾನೆ ಭರ್ತೃಹರಿ. ಯಾಕೆಂದ್ರೆ ಆ ಕರ್ಮವೇ ವಿಷ್ಣು ಬ್ರಹ್ಮ ಶಿವ ಸೂರ್ಯ ಮೊದಲಾದವರನ್ನು ಬೇಕಾಬಿಟ್ಟಿಯಾಗಿ ತಿರುಗಾಡಿಸ್ತದೆ. ಹೇಗೆ ಅಂದರೆ
ಬ್ರಹ್ಮಾಯೇನ ಕುಲಾಲವನ್ನು ನಿಯಮಿತ. ಚತುರ್ಮುಖ ಬ್ರಹ್ಮನಂತ ಸೃಷ್ಟಿಕರ್ತನನ್ನ ಈ ಕರ್ಮ ಕುಂಬಾರನಂತೆ ಈ ಬ್ರಹ್ಮಾಂಡದೊಳಗೆ ಹಾಕಿಬಿಟ್ಟಿದೆ. ಕುಂಬಾರ ಹೇಗೆ ಒಂದಾದ್ಮೇಲೆ ಒಂದು ಗಡಿಗೆ ತಟ್ಟುತ್ತಿರ್ತಾನೆ, ಅದಕ್ಕೆ ವಿಶ್ರಾಂತಿನೇ ಇಲ್ಲ. ಮಣ್ಣು ತುಳಿಬೇಕು, ನೀರು ಕಲಸಬೇಕು, ಮತ್ತೆ ಗಡಿಗೆಗಳನ್ನು ತಟ್ಟಬೇಕು, ಬಿಸಿಲಿಗೆ ಅದನ್ನು ಕಾಯಿಸಬೇಕು, ಮಾಡ್ತಿರ್ಬೇಕು, ಅವನಿಗೆ ವಿಶ್ರಾಂತಿನೇ ಇಲ್ಲ. ಹಾಗೆ ಇಡೀ ಬ್ರಹ್ಮಾಂಡ ಏನಿದೆ ಆ ಬ್ರಹ್ಮಾಂಡವೇ ಒಂದು ಗಡಿಗೆ, ಆ ಗಡಿಗೆಯನ್ನು ತಯಾರು ಮಾಡ್ತಿರ್ಬೇಕು ಅವನು, ಇದಕ್ಕೊಂದು ವಿಶ್ರಾಂತಿನೇ ಇಲ್ಲ ಇದಕ್ಕೆ. ಭಗವಂತನನ್ನ ಕುಲಾಲ ಅಂತ ಹೇಳೋದಿದೆ. ಕುಲಾಲ ಅಂದ್ರೆ ಕುಂಬಾರ ಅಂತ ಅರ್ಥ. ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ ಅಂತ ಹೇಳಿ ರುದ್ರ ಪ್ರಶ್ನದಲ್ಲಿ, ರುದ್ರ ಅಧ್ಯಾಯದಲ್ಲಿ ಅದನ್ನು ನೋಡ್ತೇವೆ. ಹಾಗೆ ಅವನು ಒಂದು ರೀತಿ ಕುಂಬಾರನೇ ಭಗವಂತನು ಕೂಡ. ಆಮೇಲೆ ಬ್ರಹ್ಮನನ್ನ ಇಂಥ ಕಷ್ಟಕ್ಕೆ ಸಿಲುಕಿಸಿತು ಕರ್ಮ. ವಿಷ್ಣುವಿಗೆ ಏನ್ ಮಾಡ್ತು ಅಂದ್ರೆ ದಶಾವತಾರಗಳನ್ನು ಎತ್ತು ಅಂತ ಹೇಳಿತು ಕರ್ಮವೇ. ಒಂದಾದ್ಮೇಲೆ ಒಂದು ಆಮೆ, ಮೀನು, ಹಂದಿ, ಸಿಂಹ, ಹೆಂಡತಿಯರನ್ನು ಕಳೆದುಕೋ, ದುಃಖ ಪಡು, ಕಾಡಿಗೆ ಹೋಗು ಅಂತೆಲ್ಲ ಆ ವಿಷ್ಣುವನ್ನು ಈ ಸಂಕಟಕ್ಕೆ ದಬ್ಬಿದ್ದು ಕರ್ಮವೇ. ರುದ್ರೋ ಏನ ಕಪಾಲ ಪಾಣಿಪುಟಕ್ಕೆ ಭಿಕ್ಷಾಟನಂ ಕಾರಿತಃ. ರುದ್ರನ ಕೈಗೊಂದು ಚಿಪ್ಪು ಕೊಟ್ಟಿತ್ತು, ತಲೆ ಬುರುಡೆ ಚಿಪ್ಪನ್ನು ಕೊಟ್ಟು ಭಿಕ್ಷೆ ಬೇಡ ಹೋಗು ಎಲ್ಲ ಕಡೆ ಕಳಿಸಿಬಿಡ್ತು. ಸೂರ್ಯನನ್ನ ಧಾಮ್ಯತೆ ನಿತ್ಯಮೇವ ಗಗನೆ, ಆಕಾಶದಲ್ಲಿ ಸಮಯದ ಪರಿವೆಯಲ್ಲಿಗೆ ಸೂರ್ಯ ತಿರುಗಬೇಕಾಯ್ತು. ಇದೆಲ್ಲ ಯಾವ ಪ್ರಭಾವದಿಂದ ಅಂದ್ರೆ ಕರ್ಮದ ಪ್ರಭಾವದಿಂದ. ಅದು ಆ ಭರ್ತೃಹರಿ ಆತ ತಾನು ನಂಬಿದಂತಹ ಸಿದ್ಧಾಂತಕ್ಕನುಸಾರವಾಗಿ ಕರ್ಮನೇ ಎಲ್ಲಕ್ಕಿಂತ ಮಹತ್ವದ್ದು, ಕರ್ಮಕ್ಕೆ ಪೂಜೆ ಸಲ್ಲಬೇಕು, ಕರ್ಮಕ್ಕೆ ಗೌರವ ಸಲ್ಲಬೇಕು ಅಂತ ಒಂದು ಸಿದ್ಧಾಂತ. ಅದಕ್ಕನುಸಾರವಾಗಿ ಆ ಮಾತು, ಹಾಸ್ಯದ ಮಾತು ಅಂತ ಆದ್ರೂ ಇಟ್ಕೊಳ್ಬಹುದು. ಬ್ರಹ್ಮ ಮೊದಲಾದ ದೇವತೆಗಳು ಕೂಡ ಆ ಗೆರೆಯನ್ನು ಮೀರಲಾರರು ಅಂದ್ರೆ ವಿಷ್ಣುವು ಕೂಡ ತನ್ನ ಮನಸ್ಸಂಕಲ್ಪವನ್ನ ಮೀರಿ ನಡೆಯೋದಿಲ್ಲ. ನಾವು ವಿಷ್ಣುವಿನ ಸಂಕಲ್ಪವನ್ನು ಮೀರಿ ನಡೆಯಲಾರರು, ವಿಷ್ಣು ತನ್ನ ಸಂಕಲ್ಪವನ್ನು ಮೀರಿ ನಡೆಯಲಾರ. ಏನಾಗಬೇಕು ಅಂತ ಅದು ಆಲೋಚನೆ ಮಾಡಿದ್ದಾನೋ ಹಾಗೆ ಅದು ನಡೆಯಬೇಕು. ಹೀಗೆ ಆ ಗುರುಗಳ ಮಾತನ್ನು ಕೇಳಿ ರಾಜ ಸಭೆಗೆ ತೆರಳಿದ. ರಾಜ್ಯಾಭಿಷೇಕದ ಕಾರಣಕ್ಕಾಗಿ ಎಲ್ಲ ರೀತಿಯಾದಂತಹ ಸಾಮಗ್ರಿಗಳನ್ನು ಕೂಡ ಸಜ್ಜುಪಡಿಸಿಕೊಂಡ. ದೂತರನ್ನು ಕೊಟ್ಟು ಕಳಿಸಿ ಅನೇಕ ರೀತಿಯಾದಂತಹ ರಾಜರನ್ನು ಕರೆಸಿದ. ಋಷಿಗಳನ್ನ, ರಾಜರನ್ನ ಎಲ್ಲರನ್ನು ಕರೆಸಿದ. ಅವರೆಲ್ಲರೂ ಕೂಡ ಬಂದರು. ನಗರವನ್ನು ಕೂಡ ಅಲಂಕಾರ ಮಾಡಿದರು. ಪತಾಕಾಭಿ ತೋರಣೈಶ್ಚ ಹೇಮಕುಂಭೈ ಮನೋರಮೈ, ಎಲ್ಲ ಕಡೆ ಬಂಗಾರದ ಕಲಶಗಳನ್ನಿಟ್ಟು ಅಲಂಕಾರ ಮಾಡಿದ್ರು. ಗುರು ಆಜ್ಞಾಪಯಾಮಾಸ ಸುಮಂತ್ರಂ ನೃಪಮಂತ್ರಿಣಂ. ಅದಾದ್ಮೇಲೆ ಗುರುವಾದಂಥ ವಸಿಷ್ಠರು ಆ ರಾಜನ ಮಂತ್ರಿ ಆದಂಥ ಸುಮಂತ್ರನಿಗೆ ಹೀಗೆ ಆಜ್ಞಾಪನೆ ಮಾಡಿದರು. ನಾಳೆ ಬೆಳಗಾದ ಮೇಲೆ ಬಂಗಾರದ ಆಭರಣಗಳನ್ನು ಧರಿಸಿರುವಂತಹ ಕನ್ಯೆಯರು ಆ ರಾಜದ್ವಾರದಲ್ಲಿ ಬಂದು ನಿಲ್ಲಲಿ. ಆನೆಗಳು ಅದಕ್ಕೆಲ್ಲ ಸಕಲ ರೀತಿಯಾದ ಅಲಂಕಾರಗಳಾಗಿರಬೇಕು. ಚತುರ್ಜಂತಹ ಸಮಾಯಾತು ಐರಾವತ ಕುಲೋದ್ಭವ. ಇನ್ನೊಂದು ಆನೆ ಒಂದು ದಶರಥನ ಅರಮನೆಯಲ್ಲಿತ್ತಂತೆ. ಅದೆಂಥದ್ದು ಅಂದ್ರೆ ಐರಾವತದ ವಂಶದಲ್ಲಿ ಹುಟ್ಟಿದ್ದು 4 ಆನೆಗಳಿರುವಂಥದ್ದಂತ. ಅದನ್ನು ಕೂಡ ಅಲ್ಲಿ ತರಬೇಕು ಮಂಗಳ ಕಾರಣಕ್ಕಾಗಿ. ನಾನಾ ರೀತಿಯಾದಂತಹ ತೀರ್ಥಗಳಲ್ಲಿ ಸಂಚಾರ ಮಾಡಿ ಆ ತೀರ್ಥಗಳ ಉದಕವನ್ನ ಕಲಶಗಳಲ್ಲಿ ತರಬೇಕು. ಸ್ಥಾಪ್ಯತಾಂ ತತ್ರ ವಯಾಘ್ರ ಚರ್ಮಾಣಿ, ಈ ವಾಲ್ಮೀಕಿ ರಾಮಾಯಣದಲ್ಲೂ ಬಂತದು. ಹುಲಿಯ ಚರ್ಮ, ಜಿಂಕೆಯ ಚರ್ಮ ಮೊದಲಾದವನ್ನು ತಂದಿಡಬೇಕು ಅಲ್ಲಿ. ಶ್ವೇತ ಛತ್ರ, ರತ್ನದಿಂದ ಅಲಂಕೃತವಾದಂತಹ ಬಂಗಾರದ ದಂಡ, ದಿವ್ಯವಾದಂತಹ ಹೂವಿನ ಹಾರಗಳು, ಆಭರಣಗಳು. ಮುನಿಗಳೆಲ್ಲರೂ ಕೂಡ ಅಲ್ಲಿ ಕೈಯಲ್ಲಿ ದರ್ಭೆಗಳನ್ನು ಹಿಡಿದುಕೊಂಡು ಪುರೋಹಿತರಾದವರು ಬಂದು ನಿಲ್ಲಬೇಕು. ನರ್ತಕಿಯರು, ವೇಶ್ಯಾಸ್ತ್ರೀಯರು, ಗಾಯಕರು, ವೈದಿಕರು, ನಾನಾ ರೀತಿಯಾದಂತಹ ವಾದ್ಯಗಳನ್ನು ನುಡಿಸುವುದರಲ್ಲಿ ಕುಶಲರಾದಂಥವರು ಅಲ್ಲಿ ಉಪಸ್ಥಿತರಿರಬೇಕು. ಆನೆಗಳು, ಕುದುರೆಗಳು, ರಥಗಳು, ಪದಾತಿ ಸೈನಿಕರು ಅವರೆಲ್ಲರೂ ಕೂಡ ನಗರದ ಹೊರಗೆ ಬಂದು ನಿಲ್ಲಬೇಕು. ಬಹಿಸ್ತಿಷ್ಠಂತು ಸಾಯುಧಾಹ ನಗರೇ ಯಾನಿ ತಿಷ್ಠಂತಿ ದೈವ ಆಯತನಾನಿ ಚ ತೇಷು ಪ್ರವರ್ತತಾಂ ಪೂಜಾ. ಅಯೋಧ್ಯ ನಗರದಲ್ಲಿ ಯಾವ ಯಾವ ದೇವಾಲಯಗಳಿವೆ ಅಲ್ಲೆಲ್ಲ ಕಡೆನೂ ಕೂಡ ರಾಮನ ಮಂಗಲವನ್ನ ಹಾರೈಸಿ ಪೂಜೆಗಳು ನಡೆಯಲಿ. ರಾಜಾನಃ ಶೀಘ್ರಮಾಯಾಂತು ನಾನಾ ಉಪಾಯನ ಪಾಣಯ. ಸಾಮಂತರಾಜರು ಎಲ್ಲ ಕಡೆಯಿಂದ ಕೈಯಲ್ಲಿ ಕಪ್ಪ ಕಾಣಿಕೆಗಳನ್ನು ತಗೊಂಡು ಬರಲಿ. ಹೀಗೆ ವಸಿಷ್ಠರು ಹೇಳಿ ರಥದಲ್ಲಿ ಕುಳಿತುಕೊಂಡು ರಾಮನ ಬಳಿಗೆ ಬಂದರು. ಸರ್ವಂ ವೃತ್ತಂ ನಿವೇದಯತೆ,
ನಿಮಿತ್ತ ಮಾತ್ರ ಸ್ತಂ ರಾಮ ಶ್ರೋ ಗಮಿಷ್ಯಸಿ ದಂಡಕಾನ್. ಅವನಿಗೂ ಹೇಳಿದರು, ವಸಿಷ್ಠರು ಕೂಡ ಹೇಳಿದರು, ರಾಮನೇ ನೀ ಎಲ್ಲದಕ್ಕೂ ನಿಮಿತ್ತನಾಗಿದ್ದೆ. ಶ್ರೋ ಗಮಿಷ್ಯಸಿ ದಂಡಕಾನ್. ಈ ಎಲ್ಲ ಘಟನೆಗಳನ್ನ ತಾತ್ವಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ನಿಮಿತ್ತರೇ. ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಮಯೈದೇಕೆ ನಿಹತಾ ಪೂರ್ವಮೇವ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿತ್ತು. ಮುಂದೆ ಏನಾಗಬೇಕಾಗಿದೆ? ಕುರುಕ್ಷೇತ್ರದಲ್ಲಿ ಭಯಂಕರವಾದ ಒಂದು ಯುದ್ಧ ಏನಾಗಬೇಕಾಗಿದೆ, ಯಾರು ಸಾಯಬೇಕಾಗಿದೆ, ಇದೆಲ್ಲದಕ್ಕೂ ನೀವು ಒಬ್ಬ ನಿಮಿತ್ತ ಅಷ್ಟೇ. ನಾನು ಇವರನ್ನೆಲ್ಲ ಈಗಾಗಲೇ ಕೊಂದು ಹಾಕಿದೆ ಅಂತ ಕೃಷ್ಣ ಹೇಳಿದ್ದೆ. ಹಾಗಾಗಿ ಅರ್ಜುನನಿಂದ ಆರಂಭ ಮಾಡಿ ನಾವೆಲ್ಲರೂ ಕೂಡ ಈ ಎಲ್ಲ ಘಟನೆಗಳಿಗೂ ಬರೀ ನಿಮಿತ್ತರಷ್ಟೇ. ಹಾಗೆ ರಾಮನು ಕೂಡ ಅದಕ್ಕೊಂದು ನಿಮಿತ್ತನೇ. ನಾವು ಸಣ್ಣ ನಿಮಿತ್ತ, ಅವನು ದೊಡ್ಡ ನಿಮಿತ್ತ ಅಷ್ಟೇ. ಕಾರಣಗಳು ಸಾಧಾರಣ ಕಾರಣಗಳು, ಅಸಾಧಾರಣ ಕಾರಣಗಳು ಅಂತ ನಾನಾ ರೀತಿಯಾದಂಥ ಕಾರಣಗಳು. ಅದರಲ್ಲಿ ಭಗವಂತನು ಒಂದು ನಿಮಿತ್ತ ಆದ್ರೂ ಅದು ಅಸಾಧಾರಣ ನಿಮಿತ್ತ ಅಷ್ಟೇ. ನಮಗೆ ನಾವು ನಿಮಿತ್ತರೇ ಹೌದಾದ್ರೂ ನಮಗೆ ಅದಕ್ಕೆ ಕರ್ಮದ ಲೇಪ ಇದೆ. ನಾವು ನಿಮಿತ್ತರು, ವಿಧಿ ನಮಗೆ ಹೇಗೆ ಆಡಿಸ್ತದೋ ಹಾಗೆ ಆಡಿಬಿಡ್ತೇವೆ ಅಂತ ನಾವು ತಪ್ಪಿಸ್ಕೊಳ್ಳುವಂತಿಲ್ಲ. ವಿಧಿ ನಮ್ಮನ್ನು ಹಾಗೆ ಆಡಿಸಿ ಅದಕ್ಕೆ ಬೇಕಾದಂತಹ ಸುಖ ದುಃಖಗಳನ್ನು ನಮಗೆ ಕೊಟ್ಟು ಆ ಪುಣ್ಯ ಮತ್ತು ಪಾಪಗಳ ಪ್ರಭಾವದಿಂದಾಗಿ ಮತ್ತು ಮುಂದಿನ ಜನ್ಮದಲ್ಲಿ ನಮಗೆ ನಾನಾ ರೀತಿಯಾದಂತಹ ಜನ್ಮಗಳಲ್ಲಿ ನಮ್ಮನ್ನು ಹುಟ್ಟಿಸಿ ಆ ವಿಧಿ ತನ್ನ ಪ್ರಭಾವವನ್ನು ಮೆರೀತದೆ. ಹಾಗಾಗಿ ನಾವು ನಿಮಿತ್ತ, ಭಗವಂತನು ನಿಮಿತ್ತನಾದ್ರೂ ಆತ ಕರ್ಮಬಂಧನ ಇಲ್ಲದೇ ಇರುವಂಥ ನಿಮಿತ್ತ, ನಾವು ಕರ್ಮಬಂಧನ ಇರುವಂಥ ನಿಮಿತ್ತರು. ಅಲ್ಲಿ 14 ವರ್ಷ ಇರ್ತಿ ದಂಡಕಾರಣ್ಯದಲ್ಲಿ ರಾವಣನನ್ನು ಕೊಂದು ತಮ್ಮನಾದಂತಹ ಲಕ್ಷ್ಮಣ, ಸೀತೆಯ ಪತ್ನಿಯಾದಂಥ ಸೀತೆ ಅವರ ಜೊತೆಗೆ ಮರಳಿ ಅಯೋಧ್ಯೆಗೆ ಬಂದು ರಾಜ್ಯಂ ಕರಿಷ್ಯಸಿ, ರಾಜ್ಯಭಾರ ಮಾಡ್ತಿ. ಇಷ್ಟೆಲ್ಲ ಗೊತ್ತಿದ ಮೇಲೆ ಆ ಅಪ್ಪನಾದಂತಹ ದಶರಥ ಪಟ್ಟಾಭಿಷೇಕ ಮಾಡಿಸ್ಕೋ ಅಂತ ಹೇಳಿದ್ಮೇಲೆ ಯಾಕೆ ಅದಕ್ಕೆ ಸಮ್ಮತಿ ತೋರಿಸ್ಬೇಕು? ಪಟ್ಟಾಭಿಷೇಕದ ಸಿದ್ಧತೆಗಳು ಬೇಡ ಅಂತ ಹೇಳ್ಬೋದಲ್ಲ ಅಂತಂದ್ರೆ, ಲೌಕಿಕೀಂ ವೃತ್ತಿಮಾಸ್ಥಾಯ, ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದೆ, ವಿಷ್ಣುವಾದ್ರೂ ಕೂಡ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದೆ, ಹೇಗಿರ್ಬೇಕು ಹಾಗಿರು, ಏನು ಗೊತ್ತಿಲ್ಲದಂತೆ ತೋರಿಸ್ಕೊ. ಹಾಗಾಗಿ ರಾಮನಿಗೆ, ಸೀತೆಗೆ, ದಶರಥನಿಗೆ, ವಸಿಷ್ಠನಿಗೆ ಇವರು ಎಲ್ಲರಿಗೂ ಇದು ಗೊತ್ತಿದ್ದೇ ಇತ್ತು. ಉಳಿದವ್ರು ಕೆಲವರಷ್ಟೇ ಗೊತ್ತಿಲ್ಲದಂತೆ ಇದ್ದರು. ಇವತ್ತು ನೀನು ಸೀತೆಯ ಜೊತೆಗೆ ಸೇರಿಕೊಂಡು ಉಪವಾಸ ಮಾಡಬೇಕು. ಭೂಮಿಶಾಯಿ, ಭೂಮಿಯ ಮೇಲೆ ಮಲ್ಕೋಬೇಕು, ದರ್ಭೆಯ ಮೇಲೆ ಮಲ್ಕೋಬೇಕು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬಂತು. ಜಿತೇಂದ್ರಿಯನಾಗಿರು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವ. ಹೀಗೆ ಹೇಳಿ ರಥವನ್ನು ಏರಿ ಗುರುವಾದಂಥ ವಸಿಷ್ಠರು ಮತ್ತೆ ದಶರಥನ ಬಳಿಗೆ ಹೊರಟು ಹೋದರು. ಕೌಸಲ್ಯಾಚ ಸುಮಿತ್ರಾಚ ರಾಮರಾಜ್ಯಾಭಿಷೇಚನಂ. ಕೌಸಲ್ಯಗೆ ಗೊತ್ತಿತ್ತು, ಸುಮಿತ್ರೆಗೆ ಗೊತ್ತಿತ್ತು. ವೃಷಾಪಿ ಶುತ್ವ, ಇದೆಲ್ಲ ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಗುರುವಿನ ಮುಖದಿಂದ ಅದೆಲ್ಲವನ್ನು ಕೇಳಿ ಚಕ್ರತು ಪೂಜನಂ ದೇವ್ಯಾಹ, ಲಕ್ಷ್ಮೀದೇವಿ ಪೂಜೆಯನ್ನು ಮಾಡಿದ್ರು ಅವರು. ತದ್ವಿಘ್ನ ಉಪಶಮಸ್ಪೃಹೆ, ಏನಾದರೂ ಮಾಡಿ ವಿಘ್ನನೂ ಒಂದು ಸ್ವಲ್ಪ ಬರೋದಿದ್ರೆ ಹೋಗಲಿ, ವಿಘ್ನ ಪರಿಹಾರಕ್ಕಾಗಿ ಅವ್ರು ಪೂಜೆ ಮಾಡಿದ್ರು ಅಂತ. ಯಾವ ವಿಘ್ನ ಪರಿಹಾರಕ್ಕಾಗಿ? ರಾಜ್ಯ ಪ್ರಾಪ್ತಿಗೆ ಇರುವಂಥ ವಿಘ್ನ ಪರಿಹಾರ ಆಗಲಿ ಅಂತ ಪೂಜೆ ಮಾಡಿದ್ರು, ಅಥವಾ ದಂಡಕಾರಣ್ಯ ಗಮನಕ್ಕೆ ವಿಘ್ನ ಏನು ಬರೋದಿದ್ರು ಅದು ಹೋಗಲಿ ಅಂತ ಪೂಜೆ ಮಾಡಿದ್ರು ಅಂತ ಕವಿ ಏನು ಹೇಳಲಿಲ್ಲ. ಬಲಿದಾನ ನೈವೇದ್ಯನ ಸಮರ್ಪಣೆ ಮಾಡಿದ್ರು. ಶಾಂತಿ ಪಾಠ ಅದನ್ನೂ ಆಯಿತು. ಮುನಿಗಳು, ಪುರೋಹಿತರು ಎಲ್ಲ ಬಂದು ನೆರೆದಿದ್ರು. ಹೀಗೆ ಇಡೀ ಸಾಮ್ರಾಜ್ಯ ಎಲ್ಲ ಸಡಗರದಲ್ಲಿ ತುಂಬಿತ್ತು. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 6ನೇ ಸರ್ಗವನ್ನು ಅದ್ರ ಬಳಿಕ ಗಮನಿಸಬೇಕು. ಪುರೋಹಿತರಾದಂಥ ವಸಿಷ್ಠರು ಹೊರಟೋದ್ಮೇಲೆ ರಾಮ ಸ್ನಾನ ಮಾಡಿ ಪತ್ನಿಯಾದಂಥ ಸೀತೆಯ ಜೊತೆಗೂಡಿ ಶ್ರೀಮನ್ನಾರಾಯಣನನ್ನು ಧ್ಯಾನ ಮಾಡಿದ. ಹೃದಯ ಕಮಲದ ಮಧ್ಯದಲ್ಲಿ ನಾರಾಯಣನನ್ನು ಧ್ಯಾನ ಮಾಡಿದ ನಂತರ ಅಗ್ನಿಯಲ್ಲಿ ಮುಂದಿನಂತೆ ಹೋಮ ಮಾಡಿದ. ಮಹತೇ ದೈವತಾಯ ಸ್ವಾಹ ಅಂತ ಹೇಳಿಕೊಂಡು ಈ ರೀತಿಯಾಗಿ ಹೋಮ ಮಾಡಿದ. ಮಹಾದೇವನ ಪ್ರೀತ್ಯರ್ಥವಾಗಿ ಹೋಮ ಮಾಡಿದ. ಅದಾದ ಬಳಿಕ ಶ್ರೀಮನ್ನಾರಾಯಣನನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಆ ಹವಿಸಿನ ಶೇಷವನ್ನು ಪ್ರಾರ್ಥನೆ ಮಾಡಿ, ಉಪವಾಸವನ್ನು ಪೂರ್ಣ ಉಪವಾಸ ಇದ್ದಿರ್ಲಿಕ್ಕಿಲ್ಲ, ಆ ಯಜ್ಞದ ಶೇಷವನ್ನು ಸ್ವೀಕಾರ ಮಾಡಬೇಕಲ್ಲ, ಅದನ್ನು ಸ್ವೀಕಾರ ಮಾಡಿ ದರ್ಭೆಯ ಮೇಲೆ ನಾರಾಯಣನನ್ನೇ ಧ್ಯಾನ ಮಾಡ್ತಾ ಸೀತೆಯೊಡನೆ ಮಲಗಿದ. ಅದು ಶಾಸ್ತ್ರ ಏನು ಹೇಳ್ತದೆ ಅಂದರೆ, ನ್ಯಾಯಸುಧಾದಲ್ಲಿ, ತಪ್ಪು ನಿರ್ಣಯದಲ್ಲಿ ಎಲ್ಲ ಕಡೆನೂ ಭಗವಂತನ ಚಟುವಟಿಕೆಗಳೇನಿವೆ, ಆ ಭಗವಂತನ ಕ್ರಿಯೆಗಳು ಅವೆಲ್ಲ ಸವಿಶೇಷಾಭಿನ್ನ.
ಒಂದು ಕ್ರಿಯೆಗೂ, ಭಗವಂತನ ಒಂದು ಕ್ರಿಯೆಗೂ ಮತ್ತೊಂದು ಕ್ರಿಯೆಗೂ ಏನೂ ಭೇದ ಇಲ್ಲ ಅಂತ ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಗಮನಿಸಬೇಕು. ಆತ ರಾಜ್ಯ ಆಳ್ಲಿಕ್ಕೆ ತಯಾರಿ ಮಾಡಿಕೊಂಡ್ರು, ವನವಾಸಕ್ಕೆ ಹೋಗಬೇಕು ಅಂತ ತಯಾರಿ ಮಾಡಿಕೊಂಡ್ರು, ಸೀತೆಯನ್ನು ಮದುವೆ ಆಗಬೇಕು ಅಂತ ಉದ್ಯುಕ್ತನಾದ್ರೂ, ಸೀತೆಯನ್ನು ಪರಿತ್ಯಾಗ ಮಾಡಬೇಕು ಅಂತ ಉದ್ಯುಕ್ತನಾದ್ರೂ, ಇವು 4 ಕ್ರಿಯೆಗಳು. ರಾಜ್ಯವನ್ನು ಸ್ವೀಕಾರ ಮಾಡುವ ಕ್ರಿಯೆ, ದಂಡಕಾರಣ್ಯಕ್ಕೆ ಹೋಗುವ ಕ್ರಿಯೆ, ಸೀತೆಯನ್ನು ಮದುವೆ ಮಾಡ್ಕೊಳ್ಳೋ ಕ್ರಿಯೆ ಮತ್ತು ಸೀತೆಯನ್ನು ಪರಿತ್ಯಾಗ ಮಾಡುವ ಕ್ರಿಯೆ. ಇವೆಲ್ಲವೂ ಕೂಡ ಅಭಿನ್ನವಾದದ್ದು. ರಾಜ್ಯವನ್ನು ಸ್ವೀಕಾರ ಮಾಡ್ತೀನಿ ಅಂತ ಸಂಭ್ರಮಿಸಲಿಲ್ಲ, ರಾಜ್ಯವನ್ನು ಬಿಟ್ಟು ದಂಡಕಾರಣ್ಯಕ್ಕೆ ಹೋಗಬೇಕಾದ್ರೆ ವಿಜೃಂಭಿಸಲಿಲ್ಲ. ಯಾಕೆಂದರೆ ಅವೆರಡೂ ಕ್ರಿಯೆಗಳು ಕೂಡ ಸವಿಶೇಷಾಭಿನ್ನ. ಭಗವಂತನ ಒಂದು ಕ್ರಿಯೆಗೂ ಮತ್ತೊಂದು ಕ್ರಿಯೆಗೂ ಯಾವುದೇ ಭೇದವಿಲ್ಲ. ಭಗವಂತನ ರೂಪಗಳಿಗೂ ಹೇಗೆ ಭೇದ ಇಲ್ವೋ, ಭಗವಂತನ ಗುಣಗಳಿಗೂ ಭೇದ ಇಲ್ಲ, ಭಗವಂತನ ಕ್ರಿಯೆಗಳಿಗೂ ಭೇದ ಇಲ್ಲ. ಹಾಗಾಗಿ ಇವೆಲ್ಲವೂ ಆತನ ಮಹಿಮೆನೆ. ಆತ ದಂಡಕಾರಣ್ಯಕ್ಕೆ ಹೋಗಿದ್ದೂ ಆತನ ಮಹಿಮೆ, ರಾಜ್ಯವನ್ನು ಸ್ವೀಕಾರ ಮಾಡಿದ್ದೂ ಮಹಿಮೆ, ಸೀತೆಯನ್ನು ಪರಿತ್ಯಾಗ ಮಾಡಿದ್ದೂ ಮಹಿಮೆ, ಸೀತೆಯನ್ನು ಮದುವೆ ಆಗಿದ್ದೂ ಮಹಿಮೆ. ಅದಕ್ಕಾಗಿ ಹಿಂದೊಮ್ಮೆ ಹರಿವಂಶ ಹೇಳುವಾಗ ಹೇಳಿದ್ನಲ್ಲ, ಜರಾಸಂಧನಿಗೆ ಹೆದರಿ ಮಥುರಾ ನಗರವನ್ನು ಬಿಟ್ಟು ಓಡಿ ಹೋಗಿಬಿಟ್ಟಿಲ್ಲ, ಆ ಓಡಿ ಹೋಗಿದ್ದ ಅವನ ಮಹಿಮೆ ಅಂತ. ನಮ್ಮ ನಿಮ್ಮಂಥವ್ರು ಯಾರೋ ಓಡಿ ಹೋಗಿದ್ರೆ ಹೇಡಿಗಳು ತಲುಸ್ಕೊತಿದ್ವಿ, ಅದು ನಮ್ಮ ವೈಭವ ಆಗ್ತಿರ್ಲಿಲ್ಲ. ಅದು ಯಾವುದೋ ನಮ್ಮ 2 ಗುಣಗಳನ್ನು ಇಂಥ ಒಳ್ಳೆ ಕೆಲಸ ಇವ್ರು ಮಾಡಿದ್ದಾರೆ ಅಂತ ಹೊಗಳಿ, ಇಂಥ ಮಾಡಬಾರ್ದಂಥ ಕೆಲಸಗಳನ್ನು ಇವ್ರು ಮಾಡಿದ್ರು ಅಂತ ಚರಿತ್ರೆ ಉಲ್ಲೇಖ ಮಾಡ್ತದೆ ನಮ್ದಾದ್ರೆ. ಆದರೆ ಆತ ರಾಜ್ಯವನ್ನು ಸ್ವೀಕಾರ ಮಾಡಿದ್ದು, ಮತ್ತೊಬ್ಬರ ರಾಜ್ಯದಲ್ಲಿ ಕುಳ್ಳಿರಿಸಿದ್ದು, ರಾಜ್ಯವನ್ನು ಬಿಟ್ಟು ದಂಡಕಾರಣ್ಯಕ್ಕೆ ಹೋಗಿದ್ದು, ಎಲ್ಲವೂ ಕೂಡ ಆತನ ಮಹಿಮೆನೆ. ಹಾಗಾಗಿ ಜರಾಸಂಧನನ್ನು ನೋಡಿ ಹೆದರಿ ಏನು ಓಡಿ ಹೋದಂತಿದೆ, ಅದು ಆತನ ಮಹಿಮೆ ಆಯಿತು. ಜನ ಅದನ್ನು ರಣಚೋಡ್ಜಿ ಅಂತ ಹೊಗಳಿದರು. ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದವನು ಅಂತೇಳಿ ಉತ್ತರ ಪ್ರದೇಶದಲ್ಲಿ ಆತನಿಗೆ ಹೊಗಳಿ ರಣಚೋಡ್ಜಿ ಅಂತ ಮಂದಿರನೇ ನಿರ್ಮಾಣ ಮಾಡಿದರು. ಅದು ಅವನ ಮಹಿಮೆ. ಮೊನ್ನೆ ಒಬ್ಬರು ರಾಜ್ಯನ ಜೊತೆ ಹೀಗೆ ಚರ್ಚೆ ಮಾಡ್ತಿದ್ದೆ, ಇದು ಒಂದು ಮಹಿಮೆನೆ. ರಾಜ್ಯವನ್ನು ಬಿಟ್ಟು ಹೊರಟಿದ್ದು, ಸೀತೆಯನ್ನು ಪರಿತ್ಯಾಗ ಮಾಡಿದ್ದು, ಇವೆಲ್ಲ ಕೂಡ ಮಹಿಮೆನೆ. ರಾಮನ ಕುಂಡಲಿ, ಆತನ ಜಾತಕದ ಬಗ್ಗೆ ಇನ್ನೂ ಕೂಡ ನಾನು ಹೇಳ್ತೇನೆ ಅಂತ ಹೇಳಿದ್ದೆ. ಆ ಕುಂಡಲಿಯಲ್ಲಿ ರಾಮ ಸೀತೆಯನ್ನು ಪರಿತ್ಯಾಗ ಮಾಡಿ ಹೋಗಬೇಕಾಗಿತ್ತೋ ಹೇಗೆ, ಅದು ಕೂಡ ಸೂಚಿತ ಆಗಿದ್ದಿರಬೇಕು ಅಂತ ನನ್ನ ಅಭಿಪ್ರಾಯ. ಆ ಸೂಚಿತ ಆಗಿದ್ದು, ರಾಜ್ಯವನ್ನು ಬಿಟ್ಟು 14 ವರ್ಷ ವನವಾಸ ಮಾಡಬೇಕಾಗಿದ್ದು, ಇದೆಲ್ಲ ಆತನ ಮಹಿಮೆನೋ ಹೇಗೆ, ಅದನ್ನ ಯಾಕೆ ನಾವು ಪುರಾಣದಲ್ಲಿ ಉಲ್ಲೇಖ ಮಾಡಬೇಕು, ಅದನ್ನೆಲ್ಲ ಮಹಿಮೆ ಅಂತ ಯಾಕೆ ಹೊಗಳಬೇಕು ಅಂತ ಒಂದು ಪ್ರಶ್ನೆ ಬಂತು. ಅದು ಕೂಡ ಎಲ್ಲ ಮಹಿಮೆನೇ ಅಂತ ಪ್ರಾಜ್ಞರು ಮತ್ತು ನನಗೂ ಹಾಗೆ ಅಭಿಪ್ರಾಯ ಇದೆ. ನಮ್ಮ ಕೈ ನೋಡಿದರೆ, ನಮ್ಮ ಜಾತಕ ನೋಡಿದರೆ ಇಂಥ ಒಳ್ಳೆಯ ಫಲಗಳು ನೀವು ಅನುಭವಿಸ್ತೀರಿ, ಅದ್ರ ಜೊತೆ ಇಂಥವನ್ನು ಕೆಲವನ್ನು ಅನುಭವಿಸ್ತೀರಿ. ನೀವೇ ಪತ್ನಿಯನ್ನು ಬಿಟ್ಟು ಬೇಗ ಮೇಲೆ ಹೋಗ್ತೀರಿ, ಅಥವಾ ಪತ್ನಿಯೇ ನಿಮ್ಮನ್ನು ಬಿಟ್ಟು ಮೇಲೆ ಹೋಗ್ತಾರೆ ಬೇಗ ಅಂತ ಏನೇನಾದರೂ ಅದೆಲ್ಲ ಸೂಚನೆಗಳು ಕಂಡು ಬರ್ತವೆ. ಪ್ರತಿಯೊಬ್ಬರ ಜಾತಕದಲ್ಲಿ ಒಂದಲ್ಲ ಒಂದು ಏನಾದರೂ ಇರಲೇಬೇಕಲ್ಲ. ರಾಮನ ಜಾತಕದಲ್ಲೂ ಅಂಥದ್ದೆಲ್ಲ, ಕೃಷ್ಣನ ಜಾತಕದಲ್ಲೂ ಅಂಥದ್ದೆಲ್ಲ ಇದ್ರೂ ಕೂಡ ಅದೆಲ್ಲ ಆತನ ಮಹಿಮೆನೆ. ಆತನ ಬಹುಪತ್ನಿತ್ವ, ಕೃಷ್ಣನ ಬಹುಪತ್ನಿತ್ವ, ಕೃಷ್ಣನಿಗೆ ಅನೇಕ ಜನ ಮಕ್ಕಳಿದ್ರು, ಆತನ ದೊಡ್ಡ ಕುಟುಂಬ, ಇದೆಲ್ಲವೂ ಕೂಡ ಆತನ ಜಾತಕದಲ್ಲಿತ್ತು ಅಂತ ನಾನು ಹಿಂದೆ ಹೇಳಿದ್ದೆ. ಹಾಗೆ ಆತ ಪಟ್ಟಾಭಿಷೇಕ ಮಾಡಿಸ್ಕೊಳ್ಬೇಕಾಗಿದ್ದವನು ಇದಕ್ಕಿದ್ದಂತೆ ಅದೆಲ್ಲವೂ ವ್ಯತ್ಯಸ್ತವಾಗಿ ದಂಡಕಾರಣ್ಯದ ಕಡೆ ಪ್ರಯಾಣ ಮಾಡಬೇಕಾದದ್ದು, ಸೀತೆಯನ್ನು ಪರಿತ್ಯಾಗ ಮಾಡಬೇಕಾದದ್ದು, ಇದೆಲ್ಲವೂ ಕೂಡ ಆತನ ಜಾತಕದಲ್ಲಿ ಸೂಚಿತ ಆಗಿದ್ದಿರಬೇಕು ಅಂತ ನನ್ನ ಅಭಿಪ್ರಾಯ. ಅದನ್ನು ವರ್ಣನೆ ಯಾಕೆ ಮಾಡಬೇಕು, ಅದೇನಂತ ದೊಡ್ಡ ವೈಭವ ಒಂದು. ಸೀತೆಯ ಮದುವೆಯನ್ನು ಯಾವ ವೈಭವದಿಂದ ನಾವು ವರ್ಣನೆ ಮಾಡಿದ್ವೋ, ಯಾವ ವೈಭವದಿಂದ ನೀವು ಶ್ರವಣ ಮಾಡಿದ್ರಿ, ಅದೇ ಸಂಭ್ರಮದಿಂದ, ಅದೇ ವೈಭವದಿಂದ ಆತ ಆಕೆಯನ್ನು ಪರಿತ್ಯಾಗ ಮಾಡೋದನ್ನು, ದಂಡಕಾರಣ್ಯಕ್ಕೆ ಆಕೆಯ ಜೊತೆಗೆ ಹೋಗಿದ್ದನ್ನು, ಅದನ್ನು ಕೂಡ ವರ್ಣನೆ ಮಾಡಬೇಕು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಆ ಮೊದಲು ಸೀತೆಗೆ ಅದೆಲ್ಲ ಗೊತ್ತಿರಲಿಲ್ಲ, ದಂಡಕಾರಣ್ಯಕ್ಕೆ ಹೋಗಬೇಕಾಗ್ತದೆ ಅನ್ನೋದು, ಅಲ್ಲಿ ನನ್ನ ಅಪಹರಣ ಆಗ್ತದೆ ಅಂತಂದರೆ ಅದು ಗೊತ್ತಿರಲಿಲ್ಲ ಅವಳಿಗೆ. ವಾಲ್ಮೀಕಿ ರಾಮಾಯಣದಲ್ಲಿ ಅವೆಲ್ಲ ಒಂದು ರಹಸ್ಯ, ಸಸ್ಪೆನ್ಸ್. ಆದರೆ ಆನಂದ ರಾಮಾಯಣದಲ್ಲಿ ಆ ರಹಸ್ಯ ಮೊದಲೇ ತೆರ್ಕೊಂಡು ಬಿಟ್ಟಿದೆ. ಹಾಗಾಗಿ ಕಾವ್ಯದ ಸೌಂದರ್ಯದ ದೃಷ್ಟಿಯಿಂದ ಆನಂದ ರಾಮಾಯಣ ಸ್ವಲ್ಪ ನಮಗೆ ವಿಚಿತ್ರ ಅನಿಸ್ಬೋದು. ಯಾಕಂದರೆ ಸಸ್ಪೆನ್ಸ್ ಮೊದಲೇ ಒಡೆದು ಬಿಟ್ಟಿದ್ರಿಂದ ಅದಕ್ಕೊಂದು ಸ್ವಾರಸ್ಯನೇ ಇಲ್ಲ ಅಂತ ನಮ್ಗೆ ಅನಿಸ್ಬೋದು ಆನಂದ ರಾಮಾಯಣದಲ್ಲಿ. ಆದರೆ ಅಲ್ಲೊಂದು ತಾತ್ವಿಕತೆ ಇದೆಯಲ್ಲ. ನಾವು ರಾಮ ಸೀತೆಯರನ್ನು ಬರೇ ಒಬ್ಬ ರಾಜಕುಮಾರಿ ಅಂತ ನೋಡಬಾರ್ದಲ್ಲ, ಅವ್ರನ್ನ ಸಾಕ್ಷಾತ್ ವಿಷ್ಣು ಮಹಾಲಕ್ಷ್ಮಿ ಅಂತ ನೋಡಬೇಕಲ್ಲ, ಸರ್ವಜ್ಞರು ಅಂತ ನೋಡಬೇಕಲ್ಲ. ಸರ್ವಜ್ಞರು ಅಂತ ನೋಡಬೇಕಾದ್ಮೇಲೆ ನಾಳೆ ಏನಾಗಬೇಕು ಅನ್ನೋದೆಲ್ಲ ಅವ್ರಿಗೆ ಗೊತ್ತಿರಲೇಬೇಕು ಅಂತ ನಾವು ತಿಳ್ಕೊಬೇಕಲ್ಲ. ಹಾಗಾಗಿ ಸಸ್ಪೆನ್ಸ್ ಹೊಡೆದ್ರು, ಕಾವ್ಯದ ಸೌಂದರ್ಯ ಅಲ್ಲಿ ಭಗ್ನ ಆದ್ರೂ ತತ್ವದ ಸೌಂದರ್ಯಕ್ಕೆ ಏನು ಭಂಗ ಬರಲಿಲ್ಲ ಅನ್ನೋದನ್ನು ಆ ಸಂದರ್ಭದಲ್ಲಿ ಗಮನಿಸಬೇಕು. ಹಾಗಾಗಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ಅವನ ಮಹಿಮೆನೆ, ಅದನ್ನ ಬಿಟ್ಟು ದಂಡಕಾರಣ್ಯಕ್ಕೆ ಹೊರಟ್ರೆ ಅದು ಆತನ ಮಹಿಮೆನೆ, ಅದೆಲ್ಲ ಆತನ ವೈಭವನೇ ಅಂತ ತಿಳ್ಕೊಳ್ಬೇಕು. ಹೀಗೆ ಶಾಸ್ತ್ರ ಅದನ್ನು ಮೇಲಿಂದ ಮೇಲೆ ಭಗವಂತನ ಅನಂತ ರೂಪಗಳು, ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಇವೆಲ್ಲ ಸವಿಶೇಷಾಭಿನ್ನ, ಒಂದಕ್ಕಿಂತ ಒಂದು ಅಭಿನ್ನವಲ್ಲ. ನಾವು ನಮ್ಮ ಸಂಸಾರದ ಜೊತೆ ಸುಖವಾಗಿದ್ದರೆ ಆ ಸುಖದ ಹಿನ್ನೆಲೆ, ಅದರಿಂದ ನಾವು ಪಡುವಂಥ ಸಂವೇದನೆಗಳು ಇವೆಲ್ಲ ಬೇರೆ. ಹಾಗಾಗಿ
ನಾವು ಸುಖ ಪಡುವಂಥ ಕ್ರಿಯೆ ನಾವು ದುಃಖ ಪಡುವ ಕ್ರಿಯೆಗಿಂತ ಭಿನ್ನ. ದುಃಖ ಪಡುವ ಕ್ರಿಯೆ ಪಾಪದ ಹಿನ್ನೆಲೆ ಉಳ್ಳದ್ದು. ಯಾವುದೋ ಹಿಂದೆ ದುಷ್ಕರ್ಮ ಮಾಡಿರ್ತೀವೋ ಅದನ್ನು ದುಃಖ ಪಡ್ತೀವಿ. ಈಗ ಯಾವುದೋ ಹಿಂದೆ ಸುಖ ಪ್ರಾರಂಭ ಇರ್ತದೆ ಅದನ್ನು ಇದನ್ನು ಸುಖ ಪಡ್ತೀವಿ. ಹೀಗೆ ನಾವು ಪಡುವಂಥ ಸುಖ, ನಾವು ಪಡುವಂಥ ದುಃಖ, ಅನುಭವಿಸುವಂಥ ವೈಭೋಗಗಳು, ಅನುಭವಿಸುವಂಥ ಸುಖಗಳು ಇವು ನಾವು ಪಡುವ ಸಂಕಟಗಳಿಗಿಂತ ಭಿನ್ನ. ಇದು ನಮ್ಮ ಪರಿಸ್ಥಿತಿ. ಯಾಕೆಂದರೆ ಅವುಗಳ ಹಿನ್ನೆಲೆ ಬೇರೆ, ಅವುಗಳಿಂದ ನಮ್ಮ ಮನಸ್ಸಿನ ಮೇಲೆ, ಶರೀರದ ಮೇಲೆ ಆಗುವಂಥ ಪರಿಣಾಮಗಳು ಬೇರೆ. ಆದರೆ ಭಗವಂತನ ಯಾವ ಕ್ರಿಯೆಗಳು ಕೂಡ ಯಾವ ಪ್ರಾರಬ್ಧ ಕರ್ಮದಿಂದ ಪ್ರೇರಿತ ಅಲ್ಲ, ಯಾವ ಪಾಪದಿಂದ ಪ್ರೇರಿತ ಅಲ್ಲ. ಅದು ಪಾಪದಿಂದ ಪ್ರೇರಿತ ಅಲ್ಲ, ಅದೆಲ್ಲವೂ ಕೂಡ ಆತನ ವೈಭವದಿಂದಲೇ ಪ್ರೇರಿತವಾದದ್ದು, ಆತನ ಮನಸ್ಸಂಕಲ್ಪದಿಂದಲೇ ಪ್ರೇರಿತ ಅಂತಾದ್ಮೇಲೆ ಈ ಹಿನ್ನೆಲೆಯಲ್ಲಿ ಆತನ ಗುಣಗಳು, ಆತನ ಕ್ರಿಯೆಗಳು ಪರಸ್ಪರ ಭಿನ್ನ ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನೆಲ್ಲ ನ್ಯಾಯಸಿದ್ಧ ಮೊದಲಾದ ಗ್ರಂಥಗಳಲ್ಲಿ, ತತ್ವನಿರ್ಣಯ ಮೊದಲಾದ ಗ್ರಂಥಗಳಲ್ಲಿ ಬೇಕಾದಷ್ಟು ಬಾರಿ ಹೇಳ್ತಾರೆ. ಅದನ್ನು ಪುರಾಣ ಹಿನ್ನೆಲೆಯಲ್ಲಿ ತಿಳ್ಕೊಳ್ಬೇಕು. ಯಾಕೆಂದರೆ ರಾಮಾಯಣವೂ ಕೂಡ ಗಾಯತ್ರಿಯ ವಿಸ್ತೃತ ರೂಪ ಅಂತ ಹಿಂದೆ ನೋಡಿದೆಯಲ್ಲ. ಹೀಗೆ ಪುರಾಣ ಮತ್ತು ಬ್ರಹ್ಮಸೂತ್ರ ಮೊದಲಾದಂಥ ಶಾಸ್ತ್ರಗಳು ಅದನ್ನೆಲ್ಲ ಹೀಗೆ ಒಗ್ಗೂಡಿಸಿ ತಿಳ್ಕೊಂಡ್ರೆ ಅದು ನಮಗೆ ಸ್ವಲ್ಪ ಮಟ್ಟಿನ ತಾತ್ವಿಕ ತಿಳುವಳಿಕೆಗೆ ಕಾರಣ ಆದೀತು ಅಂತ ಭಾವಿಸ್ಬೇಕು. ಹಾಗಾಗಿ ಆತೇನು ಜಿತೇಂದ್ರಿಯನಾಗಿ ಅಲ್ಲಿ ಮಲ್ಕೊಂಡಿದ್ದ ಅಂತಿದೆಯಲ್ಲ, ಆತ ಜಿತೇಂದ್ರಿಯನಾಗಿ ಈಗ ಮಲಗ್ತಿದ್ದದಲ್ಲ. ನನಗೆ ನೆನಪು ಯಾಕೆ ಬಂತು ಅಂದರೆ, ಆತ ಯಾವತ್ತೂ ಹೀಗೆ, ಆತ ಪ್ರಳಯ ಕಾಲದಲ್ಲಿ ಮಲಗಿದ್ರು ಜಿತೇಂದ್ರಿಯನಾಗೇ ಮಲಗಿರ್ತಾನೆ, ಲಕ್ಷ್ಮಿ ಜೊತೆಗೆ ಮಲಗಿರ್ತಾನೆ. ಆವಾಗಲೂ ಆತ ಜಿತೇಂದ್ರಿಯನೇ, ಆಗಲೂ ಆತ ಆತ್ಮಧ್ಯಾನದಲ್ಲಿ ಮಗ್ನನೇ, ತನ್ನನ್ನು ಕುರಿತು ತಾನೇ ಧ್ಯಾನ ಮಾಡ್ತಿರ್ತಾನೆ ಅಂತ ಹೇಳ್ತೀವಿ. ತನ್ನನ್ನು ಕುರಿತು ತಾನೇ ಧ್ಯಾನ ಮಾಡೋದು ಅಂದರೆ ಈ ಸೃಷ್ಟಿಯನ್ನೆಲ್ಲ ಹೇಗೆ ಲಯ ಮಾಡಬೇಕು, ಸೃಷ್ಟಿಯನ್ನು ಮತ್ತೆ ಹೇಗೆ ಪ್ರಾರಂಭ ಮಾಡಬೇಕು ಅಂತ ಅನ್ನೋದನ್ನು ಆತ ಆಲೋಚನೆ ಮಾಡ್ತಿರ್ತಾನೆ. ಆಲೋಚನೆ ಮಾಡ್ತಾನೆ ಅಂದ್ರೆ ಏನರ್ಥ? ನಾವು ಆಲೋಚನೆ ಮಾಡೋದು ಯಾತಕ್ಕಾಗಿ ಮಾಡ್ತೀವಿ? ನಮಗೆ ಈಗ ಯಾವುದೋ ಒಂದು ತಿಳುವಳಿಕೆ ಇಲ್ಲ. ನಾಳೆ ಒಂದು ಊರಿಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಅಂತ ಇವತ್ತು ಆಲೋಚನೆ ಮಾಡ್ತೀವಿ. ಯಾಕೆಂದರೆ ನಾಳೆ ಹೇಗೆ ಹೋಗಬೇಕು ಅನ್ನೋದು ನಮ್ಗೆ ಇನ್ನೂ ಪೂರ್ಣ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ಅವರಿವರನ್ನು ಕೇಳಿಯ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನಾವು ನಮ್ಮ ಮನಸ್ಸಿನಲ್ಲಿ ಈಗ ಇಲ್ಲದೇ ಇರುವಂಥ ನಿರ್ಧಾರವನ್ನು ಹುಟ್ಟು ಹಾಕ್ಕೊಳ್ತೇವೆ. ಅದನ್ನು ಗಮನಿಸಬೇಕು. ಈಗ ನಮ್ಗೆ ಅದು ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವಂಥ ಅಂಶಗಳನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಇದು ನಮ್ಮ ಆಲೋಚನೆ. ಆದರೆ ಭಗವಂತನ ಆಲೋಚನೆ ಅದಲ್ಲ. ಗೊತ್ತಿರೋದನ್ನೇ ಆತ ಪ್ರಕಾಶಪಡಿಸ್ಕೋತಾನಷ್ಟೇ. ಸರ್ವಜ್ಞ ಆದ್ದರಿಂದ ನಾಳೆ ಏನಾಗಬೇಕು, ನಾಡ್ದು ಏನಾಗಬೇಕು, ಪ್ರಳಯ ಕಾಲದಲ್ಲಿ ಏನಾಗಬೇಕು, ಪ್ರಳಯ ಮುಗಿದ ಬಳಿಕ ಏನಾಗಬೇಕು ಅಂತೆಲ್ಲ ಆತನಿಗೆ ಗೊತ್ತಿದ್ದರಿಂದ ಆತ ಅಯೋಧ್ಯೆಯಲ್ಲಿ ದರ್ಭೆಯ ಮೇಲೆ, ನೆಲದ ಮೇಲೆ ಸೀತೆಯ ಜೊತೆಗೆ ಮಲ್ಕೊಂಡ್ರು, ಪ್ರಳಯ ಕಾಲದಲ್ಲಿ ಆತ ಮಲ್ಕೊಂಡ್ರು, ಆ ಎಲ್ಲ ಕ್ರಿಯೆಗಳು ಪರಸ್ಪರ ಸವಿಶೇಷ ಭಿನ್ನ ಅಂತ ಹೀಗೆ ಅದನ್ನು ಭಾವಿಸಬೇಕು. ರಾತ್ರಿಯಲ್ಲಿ 3 ಯಾಮಗಳು ಕಳೆದವು, ಒಂದೇ ಯಾಮ ಉಳಿದಿತ್ತು. ರಾಮ ಎಚ್ಚರಕೊಂಡ, ಯಥಾವಿಧಿಯಾಗಿ ಆ ಅರಮನೆಗೆಲ್ಲ ಅಲಂಕಾರ ಮಾಡಿಸ್ಕೊಂಡ. ಸೂತರು, ವಂದಿಮಾಗದರೆಲ್ಲ ಇದ್ರು. ಅವರಿಗೆ ನಾಳೆ ಆಗಬೇಕಾದದ್ದು ಗೊತ್ತಿಲ್ಲ. ಅವರಿಗೆ ಅವರ ಸಂಭ್ರಮ. ಅವರು ರಾಮನ ವಂಶದ ಸ್ತುತಿಪಾಠವನ್ನೆಲ್ಲ ಮಾಡಿದರು. ಸ್ನಾನ ಮಾಡಿ ಶುಚಿಯಾಗಿ ಸುಖಾಸನದಲ್ಲಿ ಕೂತ್ಕೊಂಡ. ಪ್ರಾತಃ ಸಂಧ್ಯೆಯನ್ನು ಉಪಾಸನೆ ಮಾಡಿದ. ಗಾಯತ್ರಿ ಮಂತ್ರವನ್ನು ಕೂಡ ಆತ ಧ್ಯಾನ ಮಾಡಿದ. ಸವಿತ್ರ ಮಂಡಲ ಮಧ್ಯವರ್ತಿ ಆದಂತಹ ಶ್ರೀಮನ್ನಾರಾಯಣನನ್ನು ಆತ ಧ್ಯಾನ ಮಾಡಿದ ಅಂತಿದೆ. ಸವಿತ್ರ ಮಂಡಲ ಅಂದರೆ ಸೂರ್ಯಮಂಡಲ ಅಂತ ಅರ್ಥ. ಆ ಸೂರ್ಯಮಂಡಲದಲ್ಲಿ ಕೂತ್ಕೊಂಡಿರುವಂತಹ ಶ್ರೀಮನ್ನಾರಾಯಣನನ್ನು ಆತ ಆ ಸಂದರ್ಭದಲ್ಲಿ ಧ್ಯಾನ ಮಾಡಿದ. ಶುಭ್ರವಾದಂತಹ ರೇಷ್ಮೆ ವಸ್ತ್ರವನ್ನು ಧರಿಸಿದ್ದ ರಾಮ. ಅವನಿಗೆ ಬ್ರಾಹ್ಮಣರಲ್ಲಿ ಬಂದು ಸ್ವಸ್ತಿವಾಸನವನ್ನು ಮಾಡಿದರು. ಆ ಮಂಗಳ ವಾದ್ಯ, ವೇದಗಳ ನಿನಾದ ಏನಿತ್ತು ಅದು ಅಯೋಧ್ಯ ಪಟ್ಟಣವನ್ನೆಲ್ಲ ತುಂಬಿತು. ರಾಮ ಸೀತೆಯ ಸಮೇತನಾಗಿ ಆ ಪಟ್ಟಾಭಿಷೇಕದ ಪೂರ್ವಭಾವಿಯಾಗಿ ಮಾಡಬೇಕಾದಂಥ ಉಪವಾಸಾದಿ ವ್ರತಗಳನ್ನು ಎಲ್ಲವನ್ನು ಕೂಡ ಮಾಡಿ ಮುಗಿಸಿದ್ದಾನೆ. ಸ್ವಸ್ತಿವಾಸನವನ್ನು ಕೂಡ ಮಾಡಿಸ್ಕೊಳ್ತಿದ್ದಾನೆ ಅನ್ನುವಂಥ ಸಂಗತಿ ಆ ಮಂಗಳ ನಿನಾದದ ಮೂಲಕ ಅಯೋಧ್ಯಾವಾಸಿಗಳಾದಂಥ ಎಲ್ಲ ಜನರಿಗೂ ಕೂಡ ತಲುಪಿತು. ರಾತ್ರಿ ಕಳೆದು ಬೆಳಗಾಗಿದ್ದನ್ನು ನೋಡಿ ಇವತ್ತಿನ ದಿವಸವೇ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಿದ್ದಾನೆ ಅಂತ ಆ ಪಟ್ಟಣಿಗರು ತಿಳ್ಕೊಂಡ್ರು. ನಾನಾ ಪ್ರಕಾರವಾಗಿ ಪಟ್ಟಣವನ್ನು ಅವರು ಕೂಡ ಸಿಂಗಾರ ಮಾಡಿದರು. ಕೋಟೆ ಗೋಡೆಗಳ ಮೇಲೆ, ಬುರುಜಿನ ಮೇಲೆ, ಸೌಧಗಳ ಮೇಲೆ, ನಗರ ಸಭೆ, ನ್ಯಾಯ ನಿರ್ಣಾಯಕವಾದಂಥ ಕಟ್ಟಡಗಳು ಎಲ್ಲ ಕಡೆನೂ ಕೂಡ ಚಿತ್ರ ವಿಚಿತ್ರವಾದಂಥ ಪತಾಕೆಗಳನ್ನು ಅವರು ಹಾರಿಸಿದರು. ನರ್ತಕರು, ಗಾಯಕರು ಎಲ್ಲರೂ ಕೂಡ ರಾಮನ ಗುಣವೈಭವವನ್ನು
ಪರಸ್ಪರ ಗಾನ ಮಾಡ್ಕೊಳ್ತಾ ಇದ್ರು. 4 ಜನ ಸೇರುವಲ್ಲಿ ಎಲ್ಲ ಕಡೆಯೂ ಕೂಡ ದಶಾಂಗದಿಂದ, ಧೂಪದಿಂದ ಯುಕ್ತವಾದಂಥ ಹೊಗೆಯನ್ನ ಹೊತ್ತಿಸಿದ್ರು. ಎಲ್ಲ ಕಡೆ ಸುಗಂಧ ಅನುಭವಕ್ಕೆ ಬರ್ತಾ ಇತ್ತು. ರಾಮನನ್ನು ಅವರು ಪ್ರಶಂಸೆ ಮಾಡ್ತಿದ್ರು. ರಾಮನಂತ ಮಹಾತ್ಮಗೆ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾನಲ್ಲ ಈ ದಶರಥ ಅಂತ ಹೇಳಿ ದಶರಥನನ್ನು ಅವರು ಪ್ರಶಂಸೆ ಮಾಡ್ತಿದ್ರು. ಅಹೋ ಮಹಾತ್ಮ ರಾಜಾಯಂ, ದಶರಥನು ದೊಡ್ಡ ರಾಜನೇ, ಇಕ್ಷ್ವಾಕು ಕುಲ ನಂದನ, ಇಕ್ಷ್ವಾಕು ವಂಶಕ್ಕೆ ಶಿರೋಮಣಿ. ಇವನು ತಾನು ಮುದುಕಾಗಿದ್ದೀನಿ ಅಂತ ತಿಳ್ಕೊಂಡು ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಿದ್ದಾನಲ್ಲ, ಅದನ್ನು ಅವರು ಸಂಭ್ರಮಿಸಿದ ಪ್ರಜೆಗಳು. ಇದು ನಮಗೆಲ್ಲರಿಗೂ ಕೂಡ ದೊಡ್ಡ ಅನುಗ್ರಹ ಆಗಿದೆ. ಚಿರಾಯ ಭವಿತಾ ಗೋಪ್ತ ದೃಷ್ಟ ಲೋಕ ಪರಾವರಹ, ಶೀಘ್ರದಲ್ಲೇ ರಾಮ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡಿ ಈತ ನಮ್ಮ ರಕ್ಷಕನಾಗುವವನಿದ್ದಾನೆ. ದೃಷ್ಟ ಲೋಕ ಪರಾವರಹ, ವಾಲ್ಮೀಕಿ ಆ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಲೋಕ ಅಂದ್ರೆ ಈ ಚತುರ್ದಶ ಭುವನಗಳಲ್ಲಿರುವಂತಹ, ಚತುರ್ದಶ ಲೋಕದಲ್ಲಿರುವಂತಹ ಜನರು, ಅವರ ಪರ ಅವರ ಆಗು ಹೋಗುಗಳೆಲ್ಲವೂ ಕೂಡ ಆತನಿಗೆ ಗೊತ್ತು. ರಾಮನಿಗೆ ಆತ ತಿಳ್ಕೊಂಡು ನಮ್ಮ ರಕ್ಷಣೆ ಮಾಡ್ತಾನೆ. ಸಾಧಾರಣರಾದಂತಹ ರಾಜರಿಗೆ ತಮ್ಮದೇ ಆಗು ಹೋಗು ಗೊತ್ತಿರೋದಿಲ್ಲ, ಪ್ರಜೆಗಳ ಆಗು ಹೋಗಿ ಏನು ಗೊತ್ತಿರಬೇಕು ಅವರಿಗೆ. ಆದ್ರೆ ರಾಮ ವಿಷ್ಣುವಿನ ಅವತಾರಭೂತನಾದವನಾದ್ರಿಂದ ಎಲ್ಲವನ್ನೂ ತಿಳ್ಕೊಂಡವನು ಈಗ ನಮ್ಮ ರಕ್ಷಕನಾಗುವವನಿದ್ದಾನೆ. ಎಂದೂ ಆತ ಉದ್ವೇಗಗೊಳ್ಳುವನಲ್ಲ, ಸಹನೆ ಇದ್ದವನು, ವಿದ್ವಾಂಸನಾದವನು, ಧರ್ಮಾತ್ಮರಾದವನು. ತಮ್ಮಂದಿರಲ್ಲಿ ಆತನಿಗೆ ವಿಶೇಷವಾದಂತಹ ಪ್ರೀತಿ, ತಮ್ಮಂದಿರಲ್ಲಿ ಪ್ರೀತಿ ಇದ್ದಂತೆ ನಮ್ಮಲ್ಲಿ ಕೂಡ ಆತನಿಗೆ ಪ್ರೀತಿ. ನಮ್ಮೆಲ್ಲರನ್ನು ತಮ್ಮಂದಿರಂತ ಮಕ್ಕಳಂತೆ ಆತ ಭಾವಿಸಿದ್ದಾನೆ. ಯಥಾಚ ಭ್ರಾತೃಷು ಸ್ನಿಗ್ಧ ತಥಾ ಅಸ್ಮಾಸ್ವಪಿ, ನಮ್ಮ ಬಗ್ಗೆನೂ ಅಂಥದೇ ಅಚಲವಾದ ಪ್ರೀತಿ ಅವನಿಗೆ. ಈ ದಶರಥ ತಾನು ಮುದುಕಾಗಿರೋದ್ರಿಂದ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಿದ್ದಾನೆ. ಆ ಕಡೆ ಪಟ್ಟಾಭಿಷೇಕ ಮಾಡಿ ಅರಮನೆಯಲ್ಲಿ ಆತ ಚಿರಂಜೀವಿ ಆಗಿರಲಿ, ಆತ ಏನು ಬೇಗ ಹೋಗ್ಬೇಕು ಅನ್ನೋ ಅಪೇಕ್ಷೆ ಪಡೋದಿಲ್ಲ. ಆತ ಇರಲಿ, ಅರಮನೆಯಲ್ಲಿ ಇರಲಿ. ಚಿರಂಜೀವತು ಧರ್ಮಾತ್ಮ ರಾಜ ದಶರಥ ಅನಘಃ. ಹೀಗೆ ನಾನಾ ರೀತಿಯಾದಂತಹ ಮಾತುಗಳು ಅಲ್ಲಿ ಎಲ್ಲಾ ಕಡೆ ಕೂಡ ಕೇಳಿ ಬರ್ತಾ ಇದ್ದವು. ಸುತ್ತಮುತ್ತಲಿನ ನಗರಗಳಿಂದ, ಗ್ರಾಮಗಳಿಂದ ರಾಮನ ಪಟ್ಟಾಭಿಷೇಕವನ್ನು ನೋಡುವ ಕಾರಣಕ್ಕಾಗಿ ಎಲ್ಲ ಕಡೆಯಿಂದಲೂ ಕೂಡ ಜನರು ಅಯೋಧ್ಯೆಗೆ ನುಗ್ಗಿ ಬಂದರು. ಆ ಅಯೋಧ್ಯ ನಗರಿಯನ್ನು ಅವರು ತುಂಬಿಬಿಟ್ರು. ಆ ಪ್ರಜೆಗಳ ನಿನಾದ ಅಯೋಧ್ಯ ನಗರದಲ್ಲಿ ಎಲ್ಲ ಕಡೆಯೂ ಕೂಡ ಕೇಳಿ ಬರ್ತಾ ಇತ್ತು. ಒಟ್ಟಾರೆ ಅಯೋಧ್ಯ ನಗರಿ ಅದು ಕೋಟ್ಯನು ಕೋಟಿ ತಿಮಿಂಗಿಲ ಮೊದಲಾದಂತಹ ಮೀನುಗಳಿಂದ ಕೂಡಿದ ಸಮುದ್ರ ಇರ್ತದಲ್ಲ, ಆ ಸಮುದ್ರ ಹೇಗೆ ಭೋರ್ಗರಿತಿರ್ತದಲ್ಲ, ಹಾಗೆ ಇಡೀ ಅಯೋಧ್ಯ ನಗರವೇ ಭೋರ್ಗರಿಲಿಕ್ಕೆ ಪ್ರಾರಂಭ ಆಯಿತು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದ 6ನೇ ಸರ್ಗ ಸಮಾಪ್ತ ಆಗಿದೆ.